ಕೆಚಾಲು ಮಚಾಲು ಹೆಂಗೌಲ ನಿಂದು ನಾಲ್ಕೂವರೆ ಸಾವಿರಕ್ಕೂ ಅಧಿಕ ಹಾಡುಗಳನ್ನ ನೀವು ಬರೆದಿದ್ದೀರಾ. ಅದರಲ್ಲೂ 16,000ಕ್ಕೂ ಅಧಿಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ವೆರಿ ಬಿಗ್ ಅಚೀವ್ಮೆಂಟ್ ಸರ್ ಇದು. ಸೌಂದರ್ಯ ಎಲ್ಲಿ ಕಾಣುತ್ತೋ ಅಲ್ಲಿ ಮನುಷ್ಯನ ಮನಸ್ಸು ವಿಚಲಿತ ಆಗ್ತದ್ರಿ. ತನ್ನ ಕೆಲಸದ ಮೇಲೆ ತನ್ನ ಗಮನ ಹೋಗ್ಬಿಡುತ್ತೆ. ಅದೇ ನನ್ನ ಹಾಡಿನ ವಸ್ತು. ಕಣ್ಣೀರಿನ ಕಥೆಯೂ ಕಂದನ ಜೀವನದ ವ್ಯಥೆಯು ಕೇಳಿ ಮನ ಕರಗುದು ನಿಶ್ಚಯವು ಮಗನಿಗೆ ಅಶ್ರು ತರ್ಪಣವು. ಲಹರಿ ಸಂಸ್ಥೆಯವರು ನನಗೆ ಒಂದು ಕ್ಯಾಸೆಟ್ಗೆ ಒಂದು ನಾವು ಪ್ರೋಗ್ರಾಮಕ್ಕೆ ನನಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಆ 10,000 ರೂಪಾಯಿ ಬಂಡಲ್ಲೇ ನೋಡಿಲ್ಲ ರೀ. ಶರೀಫರ್ ಹಾಡುಗಳಲ್ಲಿ ಪರ್ಯಾಯವಾಗಿ ಭಾಳ ಬರ್ದೇನೆ ರೀ ನಾನು. ಯಾಕೆ ಪರ್ಯಾಯವಾಗಿ ಬರ್ದಂತಂದ್ರೆ ನಾನು ನಂದೊಂದು ಏನಂತಂದ್ರೆ ರೀ, ಬೇರೆಯವ್ರು ಹಾಡಿದ್ದನ್ನ ಹಾಡಲ್ಲ. ಸಿನಿಮಾ ಸುಪ್ರೀಂ ಅಂತ ಲೆಕ್ಕ, ಕೊನೆ ಅದು ಮನರಂಜನೆಯ ಕೊನೆ ಅಂತ ಸ್ವೀಕಾರ ಮಾಡುವಾಗ ಸಿನಿಮಾ ಅಂದ್ರೆ ಮುಗಿದು ಆಯ್ತು. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ಪ್ರೆಸೆನ್ಸ್ ಗಂಧದ ಬಿಡೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ವಿಭಿನ್ನ ಧ್ವನಿಯ, ಅದರಲ್ಲೂ ಪ್ರಮುಖವಾಗಿ ಸರ್ವಕಾಲಕ್ಕೂ ಅನುಗುಣವಾಗಿ ಸಾಹಿತ್ಯವನ್ನ ಬರೆದು ಅದನ್ನು ಸುಂದರವಾಗಿ ಹಾಡುವಂತಹ ಒಂದು ಅದ್ಭುತ ಜನಪದ ಗಾಯಕರು, ಸಾಹಿತಿಗಳು ಆಗಿರುವಂತಹ ಶ್ರೀ ಗುರುರಾಜ್ ಹೊಸಕೋಟೆ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ ರೀ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಒಂದು ಕೇಳ್ಪಟ್ಟೆ ಏನಂದ್ರೆ 4,500ಕ್ಕೂ ಅಧಿಕ ಹಾಡುಗಳನ್ನ ನೀವು ಬರೆದಿದ್ದೀರಾ. ಅದರಲ್ಲೂ 16,000ಕ್ಕೂ ಅಧಿಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ವೆರಿ ಬಿಗ್ ಅಚೀವ್ಮೆಂಟ್ ಸರ್ ಇದು. ಈ ನಂಬರೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ನಿಮ್ಮ ಪಯಣ ಏನಿದೆ, ಈ ಜನಪದ ಲೋಕಕ್ಕೆ ನೀವು ಕೊಟ್ಟಿರುವಂತಹ ಸೇವೆ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಈ ತಪಸ್ಸಾಗಿರ್ಬೋದು, ತೃಪ್ತಿ ಕೊಟ್ಟಿದೆ ಸರ್? ಇಲ್ಲ ರೀ. ಯಾಕೆ ಸರ್ ತೃಪ್ತಿ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ, ನನಗೆ ಸಂತೋಷ ಆಗ್ತಕ್ಕಂಥ ಗುರಿಯನ್ನ ನಾನು ಮುಟ್ಟಿಲ್ಲ ರೀ. ಹಾಗಂದ್ರೆ ಪ್ರತಿಯೊಬ್ಬನಿಗೆ ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದು ಆಸೆ. ಆ ಆಸೆ ಏನಂತಂದ್ರೆ ರೀ, ನನ್ನ ಆಸೆ ಏನಂತಂದ್ರೆ ರೀ, ಸಮಗ್ರ ಈ ಕರ್ನಾಟಕದಲ್ಲಿ ಈ ಜನಪದ ಲೋಕ ಅದಕ್ಕೆ ಕಲಬೆರಕೆ ಆಗಬಾರ್ದು. ಜನಪದ ಲೋಕನೇ ಇರಬೇಕು. ಕರೆಕ್ಟ್. ಹೀಗಾಗಿ ನಾವು ಸ್ವಲ್ಪ ಅದಕ್ಕೆ ಮೊದಲಿನಿಂದಲೂ ಪ್ರಯತ್ನ ಮಾಡ್ತಾ ಇದ್ದೇನೆ ರೀ. ಇವಾಗಂತೂ ಬಹಳ ಅತ್ಯವಶ್ಯಕ ಇದೆ ಏನೋ ಅಂತ ನನಗೆ ಅನಿಸ್ತಾ ಇದೆ ರೀ. ಕಾಲ ಬದಲಾಗ್ತಾ ಇದೆ, ಸ್ವಲ್ಪ ಮತ್ತೆ ಜನಪದದ ಒಲವು ಬರ್ತಾ ಇದೆ ರೀ. ಇಂಥದ್ರಲ್ಲೂ ಕೂಡ ಇನ್ನೂ ನಮ್ಮ ಪ್ರಯತ್ನ ಸಾಲದು ಅನಿಸ್ತದೆ. ಇನ್ನೂ ಬೇಕು, ಇನ್ನೂ ನಮ್ಮಂಥವ್ರು ಬೇಕು. ಯಾಕಂತಂದ್ರೆ ಒಬ್ರು ಇಬ್ಬರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ ರೀ. ಎಲ್ಲರ ಮನಸ್ಸಿನಲ್ಲಿ ಆ ಭಾವನೆ ಇತ್ತಂದ್ರೆ ಅದು ಒಂದು ಸ್ವಲ್ಪ ಅದಕ್ಕೆ ತಾಕತ್ತು ಬರುತ್ತೀರಿ, ಗಟ್ಟಿ ಉಳಿಯುತ್ತೀರಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ಅದು ಮುಂದಿನ ಜನರೇಷನ್ಗೆ ಕಾಣುವಂತೆ, ತಿಳಿಯುವಂತೆ ಉಳಿಯುತ್ತೀರಿ. ಮೊದಲು ನಿಮ್ಮ ಬಾಲ್ಯವನ್ನ ಮಾತಾಡ್ಬೇಕಾಗತ್ತೆ. 1948ರಲ್ಲಿ ನೀವು ಹುಡ್ತೀರಾ. ಆ ಬಾಲಕ ಗುರುರಾಜ್ ಹೊಸಕೋಟೆ ಅವರು ಬಾಲಕ ಗುರುರಾಜ್ ಆಗಿರ್ಲಿಲ್ಲ, ಗುರುಪಾದ ಆಗಿದ್ರೆ. ಸೊ ಆ ದಿನಗಳನ್ನ, ಈ ಜನಪದದ ವ್ಯಾಮೋಹ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಸೊ ಇದರ ಸುತ್ತ ಮಾತನಾಡೋದಾದ್ರೆ ಸರ್, ಬಾಲ್ಯ ಹೇಗಿತ್ತು? ನನ್ನ ಜೀವನನೇ ಒಂಥರ ಈ ಜನಪದದಿಂದ ಬಂದಿರತಕ್ಕಂಥದ್ದು. ಹುಟ್ಟೋದೇ ಜನಪದದಿಂದ. ಅಪ್ಪ ಒಳ್ಳೆ ಕೀರ್ತನಕಾರರು, ಹರಿಕಥಾ ವಿದ್ವಾಂಸರು, ರುದ್ರಪ್ಪ ಹೊಸಕೋಟೆ ಅಂತ ಹೇಳಿ. ಅವ್ರಿಗೆ 9 ಜನ ಮಕ್ಕಳು. 9ರಲ್ಲಿ ನಾನು 8ನೇವನು. ಈ ಒಂದು ಆಶ್ಚರ್ಯ ಅಂತಂದ್ರೆ ರೀ, ಈ 9 ಜನ ಮಕ್ಕಳಲ್ಲಿ ನನ್ನ ತಂದೆ ಏನು ಈ ಕಲೆ ಅಂತಕ್ಕಂಥದ್ದಿದೆ, ನನ್ನ ತಂದೆಯ ಆಸಕ್ತಿ, ಅದು ನನಗೆ ಒಬ್ಬನಿಗೆ ಬಂದಿದೆ ರೀ. ಇತರ ಯಾರಿಗೂ ಇಲ್ಲ ರೀ. ಅಂದ್ರೆ ನಾವು ಇರೋದ್ರಲ್ಲಿ ಗಂಡು ಮಕ್ಕಳು ಅಂದ್ರೆ ನನಗೆ ಗೊತ್ತಿದ್ದ ಪ್ರಕಾರ 3 ಜನ ಗಂಡು ಮಕ್ಕಳು. ನಾನು ಹುಟ್ಟೋಕ್ಕಿಂತ ಮುಂಚೆ ಒಬ್ರು ಹೋಗಿದ್ರು ಕಾರಣಕ್ಕೆ. ನಮ್ಮ ಅಣ್ಣ ರೆಸ್ಲರ್, ಪೈಲ್ವಾನ,
ಕುಸ್ತಿಪಟು, ಓ ನಾನು ಸಿಂಗರು. ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ. ಸಿಂಗರು. ನಾನು ಸಿಂಗರ್ ಆಗಲಿಕ್ಕೆ ಒಲವು ನನ್ನ ತಂದೆ. ಓಕೆ ನನ್ನ ತಂದೆ ಒಳ್ಳೆ ಹಾಡುಗಾರರು, ಹ್ಮ್ ನಿರಕ್ಷರಿಗಳಾದ್ರೂ ಕೂಡ ರೀ ಹ್ಮ್ ಒಳ್ಳೆ ಸಾಹಿತಿಗಳವರು, ಕಟ್ಟಿ ಹಾಡ್ತಿದ್ರು ಅವರು. ಹಾಡುಗಳನ್ನ ಕಟ್ಟಿ ಹಿಂದ ಕೆಲವು ಮಡಿವಾಳಪ್ಪನವರು, ಆನಂತರ ಶರೀಫರು, ಈ ಸ್ಟೈಲಿನ ಮನುಷ್ಯ ರೀ ಅವ ನಮ್ಮಪ್ಪ. ಅವನ ಒಂದು ಭಿಕ್ಷೆ ಅನ್ರಿ ಇದು. ಈ ಭಿಕ್ಷೆ ಮಗನಿಗೆ, 8ನೇ ಮಗನಿಗೆ ಅದು ತಥಾಸ್ತು ಅನ್ನಂಗೆ ಆಗಿಬಿಟ್ಟಿದೆ ರೀ. ಹಿಂಗಾಗಿ ಅವರ ಗರಡಿಯಲ್ಲಿ ನಾನು ನನ್ನ ಆಸಕ್ತಿಯನ್ನ ಆದಷ್ಟು ಮೊದಲು ಈ ಭಜನೆ, ಕೀರ್ತನೆ ಅದರಲ್ಲಿ ಒಲವು ಹೋಯ್ತು. ಆ ಭಜನೆ ಕೀರ್ತನೆಯಲ್ಲಿ ಆಗ ಇನ್ನೊಂದು ವಿಚಿತ್ರ ಅಂತಂದ್ರೆ ರೀ, ಆ ಬಾಲ್ಯದಲ್ಲಿ ನನಗೆ ವಿಚಾರಾತ್ಮಕ ಒಂದು ಮೈಂಡ್ ಇತ್ತು ರೀ. ಹೆಂಗೆ ಅಂತಂದ್ರೆ ರೀ, ನಾವು ಇದು ಬೇಕಾ ಇದು ಬೇಡ ಅಂತ ಹೇಳಿ ಸಾರ ವಿಚಾರ ಮಾಡ್ತಿದ್ದೆ ರೀ. ಆ ಭಜನೆ ಕೀರ್ತನೆಗಳಲ್ಲಿ ದಿನಾಲೂ ಅಂದದ್ದು ಇದ್ರಾಗ ಏನು ಹೊಸದಿದೆ, ಇದ್ರಾಗ ಹೊಸದು ಏನಾದ್ರು ಮಾಡ್ಬೋದಲ್ಲ, ಜನ ಕೇಳುವಂತೆ. ಅಂದ್ರೆ ನೀವು ಹಾಡು ಕೇಳೋಕ್ಕಿಂತ ಸಾಹಿತ್ಯವನ್ನ ಜಾಸ್ತಿ ಯೋಚನೆ ಗಮನಿಸ್ತಿದ್ದೆ ರೀ. ನಾನು ಗಮನಿಸ್ತಿದ್ದೆ, ಮತ್ತೆ ಹಾಡಿದ್ದನ್ನೇ ಹಾಡೋದು. ಎಲ್ಲರೂ ಈಗ ನಾನು ಹಾಡಿದ್ದನ್ನು ಬೇರೆಯವ್ರನ್ನ ಹಾಡ್ತಿದ್ದ, ಇನ್ನೊಬ್ಬ ಹಾಡಿದ್ದು ಇನ್ನೊಬ್ಬನ ಹಾಡ್ತಿದ್ದ. ಅದೇನು ಹಂಚ್ಕೊಂಡು ಇಂದ ನಾನು ಹಾಡ್ತೇನೆ, ಇಂದ ನೀನು ಹಾಡ್ತೇನೆ ಅನ್ನೋರು ಹಂಗ ಆಗ್ತಿತ್ತು. ಅದು ಬೇಡ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ತುಡಿತ ಇತ್ತು. ಆ ತುಡಿತಕ್ಕೆ ಒಂದಿಷ್ಟು ಕಾಲ ಬರ್ಬೇಕಲ್ರಿ. ಆ ಕಾಲ ಏನಂತಂದ್ರೆ ರೀ, ನನ್ನ ಬಾಲ್ಯದಲ್ಲಿ ಸ್ಕೂಲು, ಶಾಲೆಗಳಲ್ಲಿ ಮೊದಲನೇವಾಗಿ ಇವಾಗ ಹೆಂಗ ನೋಟ್ ಬ್ಯಾನ್ ಆಯ್ತಲ್ಲ, ಅವಾಗ ದುಡ್ಡು ಕಾಸು ಚೌಲಿ ಪಾವ್ಲಿ ಅಂತ ಇತ್ತು ರೀ. ಅದ್ ಬದಲಾಯ್ತು ರೀ. ಅದ್ರ ಬದಲಾಗಿ ಪೈಸೆ ಅಂತ ಬಂತು. ಆ ಪೈಸೆ ಅಂತ ಬಂದಾಗ ನನಗೆ 4ನೇ ಕ್ಲಾಸ್ ರೀ. ಆ 4ನೇ ಕ್ಲಾಸ್ನಲ್ಲಿ ಆ ಪೈಸೆ ಬಂದಾಗ ನನಗೆ ಆಸಕ್ತಿ ರೀ. ಆ ಆಸಕ್ತಿ ಅದನ್ನ ತೋರ್ಪಡಿಸೋದು ಹೆಂಗ್ರಿ, ಅದನ್ನ ಹಾಡಿನೊಳಗೆ ತೋರ್ಪಡಿಸ್ಬೇಕು. ಖುಷಿ ಹಾಡಿನೊಳಗಿತ್ತು. ಆ ಹಾಡಿನೊಳಗೆ ಹೆಂಗ್ ತೋರ್ಪಡಿಸೋದು, ಬರೀ ಪೈಸೆಯಿಂದ ಹಾಡ ಹೆಂಗ್. ನನಗಂತೂ ಪಕ್ಕ 4ನೇ ಕ್ಲಾಸಿನ ಮಗ ನಾನು. ಸಾಹಿತ್ಯದ ಬಗ್ಗೆ ಅದ್ರಲ್ಲಿ ನೋಡ್ರಿ, ಅದು ಸಾಹಿತ್ಯಕ್ಕೆ ಮೊದಲು ಗಟ್ಟಿತನ ಬೇಕು, ಅದ್ರ ಓದ್ಬೇಕು, ಏನ್ ಬರಿಬೇಕಂತಕ್ಕಂಥದ್ದು ಗುರಿ ಇರ್ಬೇಕು. ಅದೇನು ಇರ್ಲೇ ಇಲ್ಲ. ಅವಾಗ ನನ್ನ ಮನೆ ಪಕ್ಕಕ್ಕೊಬ್ರು ಕುಡುಕರಿದ್ರು. ಹುಡುಕ್ರಂದ್ರೆ ಮಾನು ಶ್ರೀಮಂತ, ಕುಡ್ದು ಹಾಳಾಗ್ಬಿಟ್ರು. ಎಲ್ಲ ಇಡೀ ಮನೆತನೇ ಹಾಳಾಗೋಗ್ಬಿಡ್ತು. ಸರಿ. ಅವರು ಹಾಳಾಗೋದ್ರ ಜೊತೆಗೆ ಭಿಕ್ಷೆ ಬಿಡ್ಲಿಕ್ಕೆ ಅಷ್ಟರ ಮಟ್ಟಿಗೆ ಅವಾಗ ಕಿಸೆ ಬಿಡುದು, ಒಂದ್ ಪೈಸಾ ಇಲ್ರಿ ಕೊಡ್ರಿ, ಈ ತರ. ಆ ಪೈಸೆ ನನಗೆ ನಯಾ ಪೈಸಾ ಇಲ್ಲ, ಕೈಯೊಳು ನಯಾ ಪೈಸಾ ಇಲ್ಲ. ಆ ವ್ಯಕ್ತಿಯ ಮೇಲೆ ಹಾಳು ಮಾಡಿದೆ ಜೀವನವೆಲ್ಲ, ಕುಡುಕುತನದಿ ಬಾಳನೆಲ್ಲ. ನಯಾ ಪೈಸಾ ಇಲ್ಲ, ಕೈಯೊಳು ನಯಾ ಪೈಸಾ ಇಲ್ಲ. ಪ್ರಥಮ ಬಾರಿ ಬರ್ದದ್ರಿ ನಾನು 4ನೇ ಕ್ಲಾಸಲ್ಲಿ ಬರ್ದಿರೋದು. ಹೌದು. ಹಳೆ ಜನಗಳಿಗೆ ಗೊತ್ತಲ್ಲ, ಒಂದೇ ಮಗ ಅಲ್ಲ, ಒಂದೇ ಕಡ್ಡೆಲ್ಲ, ಒಂದೇ ದೀಪ ಅಲ್ಲ ಅಂತ ಹೇಳಿ ಹೇಳ್ತಿದಾರಲ್ರಿ. ಹಂಗ ಮನ್ಯಾಗ ಮಕ್ಕಳು ಜಾಸ್ತಿ ರೀ ಅವಾಗ. ಮಕ್ಕಳನ್ನ ಹೆಚ್ಚು ಸಂತಾನಗಳಿದ್ರೆ ಒಂದಿಷ್ಟು ಗಟ್ಟಿ, ಒಂದಿಷ್ಟು ಶಕ್ತಿ ಬರ್ತೈತೆ ಅಂತ ಆ ಮನೆತನಕ್ಕೆ. ಹಂಗೆ ನನಗೆ ನನ್ನನ್ನ ಎಲ್ಲಾ ದೇವರಿಗೂ ನನ್ನ ತಾಯಿ, ಅದರಲ್ಲಿ ಸೀಮಿ ತಾಯಿ ಅಂತ ಹೇಳಿ ನನ್ನ ಊರಿಂದ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ ಮೇಲೆ ಕೆಸರುಗೊಪ್ಪ ಅಂತಿದೆ ರೀ. ಆ ಕೆಸರುಗೊಪ್ಪಕ್ಕೆ ಸೀಮಿ ಲೆಕ್ಕವ ಅಂತ ಹೇಳಿ ಅಲ್ಲಿ ಬೇಡಿಕೊಂಡು ನನ್ನ ಹೆರಿಗೆ ಆಯ್ತಂತೇಳಿ. 8ನೇ ಮಗ ನಾನು. ಆವಾಗ ನನ್ನ ತಂದೆಗೆ ನಾನು ಹುಟ್ಟಿದ ಭಯಂಕರ ಖುಷಿ ಆಯ್ತು. ಆ ಖುಷಿಯೊಳಗೆ ನನಗೆ ಅಂದ್ರೆ ನಮ್ಮಪ್ಪ ಗುರು, ದೇವರು, ಅದ್ರ ಬಗ್ಗೆ ಬಹಳ ಜಾಸ್ತಿ. ನನಗೆ ಗುರುನೇ ಹುಟ್ಟಿದಾರ ಅಂತ ಹೇಳಿ ನನ್ನ ಹೆಸರು ಗುರುಪಾದ ಅಂತ. ಪಾದವನ್ನ ಯಾವಾಗಲೂ ನಮ್ಮಪ್ಪ ಕೆಳಗೆ ನೋಡ್ತಿದ್ದ, ಮ್ಯಾಲೆ ನೋಡ್ತಿದ್ದ, ಕೆಳಗೆ ಗುರುಪಾದ ಅಂತೇಳಿ ಹೆಸರಿಟ್ರು. ಗುರುಪಾದ ಅಂತಕ್ಕಂಥ ಅವರು ಆ ಥರದ ಈ ದೈವಿ ಭಕ್ತರು ಏನೋ ಗೊತ್ತಿಲ್ಲ, ಅವ್ರ ಮನಸ್ಸಿನೊಳಗೆ ಏನಿತ್ತು ಅದೇ ದೇವರು ಅವ್ರಿಗೆ ಕೊಟ್ಟ ಅಂತ ನನ್ನ ಅನಿಸಿಕೆ. ಆವಾಗ ನನ್ನ ಎಳೆತ ಎಲ್ಲ
ಹೆಚ್ಚಾಗಿ ತಂದೆ ಜೊತೆಗೆ. ಹ್ಮ್ ಹ್ಮ್ ನನಗೆ ಆಟ ಪಾಠದ ಕಡೆ ಒಲವೇ ಇರ್ತಿರ್ಲಿಲ್ಲ ರೀ. ಹ್ಮ್ 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 ಬಾಲ್ಯದಲ್ಲಿ ಆಟ ಹೊರಗಡೆ ಹೋಗೋದು. ಕೇಳಲೇಬೇಡ್ರಿ, ನಮ್ಮ ಅಪ್ಪನ ಕೂಡ ಭಜನೆಗೆ ಹೋಗುದು, ಹಾ ಹಾ ಕೀರ್ತನಕ್ಕೆ ಹೋಗುದು, ಕುಂದ್ರದು, ಬೆಳಗಾಂಟ ಕುಂಡಿರ್ತಿದ್ದೆ ರೀ ನಾನು. ಹ್ಮ್ ಅವ್ರು ಏನ್ ಹೇಳ್ತಾರೋ ಏನ್ ಮಾಡ್ತಾರೋ. ಹ್ಮ್ ಹ್ಮ್ ಒಂದು ವಿಚಿತ್ರ ಅಂತಂದ್ರೆ ನನ್ನ ತಂದೆ, ನಮ್ಮಪ್ಪ ಬರ್ತಾನೆ ಅಂತಂದ್ರೆ ರೀ, ಹ್ಮ್ ಅವಾಗ ಈಗ ಹೆಂಗ್ ಸಿನಿಮಾಗಳನ್ನ ನೋಡ್ಲಿಕ್ಕೆ ಬಂಡಿ ಕಟ್ಕೊಂಡ್ ಬರ್ತಾರಲ್ಲ, ಕರೆಕ್ಟ್ ಕರೆಕ್ಟ್. ಅವಾಗ ಒಂದ್ ಕಾಲಕ್ಕ ಇದು ಬಂಗಾರದ ಮನುಷ್ಯ ಹೌದು ಯಜಮಾನಿಗೆ ಹೌದು. ಕಟ್ಕೊಂಡ್ ಬಂದ್ರಲ್ಲ, ಟೆಂಟ್ ಅಲ್ಲಿ ಹಾ ಹಾಕ್ತಾರೆ ಅಂತ ಹಂಗ ಆದಾಗ. ಹಂಗ ಹ್ಮ್ ನಮ್ಮಪ್ಪ ಬರ್ತಾನೆ 12 ಗಂಟೆಗೆ ನಮ್ಮಪ್ಪನಿಗೆ ಟೈಮ್ ಕೊಡೋರು. ಹ್ಮ್ ಭಜನಾ ಕೀರ್ತನೆ ಬಂದಾಗ ಹ್ಮ್ ಹ್ಮ್ ನಮ್ಮಪ್ಪನಿಗೆ ಅವನ ಸರದಿ ಹ್ಮ್ ಒಂದು 12 ಗಂಟೆ ಸುಮಾರು ಅವನಿಗೆ ಕೊಡೋರು. ಹ್ಮ್ 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 12 ಗಂಟೆಗೆ ನಮ್ಮ ಅಪ್ಪ 12 ಗಂಟೆ ರಾತ್ರಿ. ಹಾ ರಾತ್ರಿ 12 ಎಲ್ಲ ರಾತ್ರಿನೇ ಎಲ್ಲ ಹ್ಮ್. ವ್ಯವಹಾರ. ಹ್ಮ್ ಹ್ಮ್ ಅಲ್ಲಿ ನನ್ಗ 12 ಗಂಟೆಗೆ ನಾನು ಅಲರ್ಟ್ ರೀ, ಹ್ಮ್ ನಮ್ಮಪ್ಪ ಬರ್ತಾನೆ. ಹ್ಮ್ ಹ್ಮ್ ನಮ್ಮಪ್ಪ ಆಗ ಎಂಥ ವಿಚಿತ್ರ ವ್ಯಕ್ತಿ ಅಂತಂದ್ರೆ ರೀ, ತತ್ವ ಪದಗಳನ್ನೇ ಹೇಳುವುದರ ಜೊತೆಗೆ ಹ್ಮ್ ಹ್ಮ್ ಅವರೊಬ್ರು ಬಯಲಾಟದ ಒಬ್ಬ ಕಲಾವಿದ್ದಾರೆ, ರಂಗಭೂಮಿ ಕಲಾವಿದರು. ಓಕೆ. ಅಂದ್ರೆ ಅವ್ರ ಬಾಲ್ಯದಲ್ಲಿ ಹ್ಮ್ ಹ್ಮ್ ಸಂತ ಸಖು ಅಂತ ಹೇಳಿ ನಾಟಕ ಬಯಲಾಟ ಮಾಡ್ತಿದ್ರು. ಹ್ಮ್ 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 ಆ ಬಯಲಾಟದ ಸ್ಟೈಲನ್ನ ನಮ್ಮಪ್ಪ ಆ ಭಜನದೊಳಗೆ ಅಳವಡಿಸ್ಕೊಂಡಾರೆ. ನೃತ್ಯ ಭಜನೆ ಅಂದ್ರೆ ಹೆಂಗೆ ಹಾಡಿನ ಜೊತೆಗೆ ಕುಣಿತಿದ್ದ, ಅದು ನೋಡೋರ್ಗೊಂಥರ ಮನರಂಜನೆ ರೀ. ಕರೆಕ್ಟ್ ಕರೆಕ್ಟ್. ಹೊಸದಲ್ರಿ ಅವಾಗ ಏನು ಇಂಥದ್ದೆಲ್ಲ ಏನು ಇರ್ಲಿಲ್ಲ ರೀ. ಇವಾಗ ಈ ಮೊಬೈಲ್ಗಳು ಬಂದ ನಂತರ, ಟಿವಿಗಳು ಬಂದ ನಂತರ ಹೊಸತನ ಅನ್ನೋದು ನಿಮ್ಗೆ ಗೊತ್ತಾದದ್ದು. ಅವಾಗ ಏನ್ರಿ, ರೇಡಿಯೋ ಬಿಟ್ರೆ ಮತ್ತೇನಿತ್ತು ರೀ, ಏನೂ ಇರ್ಲಿಲ್ಲ. ಈ ರೀತಿಯಾದಂತ ಮನೋರಂಜನೆ ಏನು ಕೇಳ್ಬೇಡ್ರಿ. ಹೌದು. ಹಿಂಗಾಗಿ ರೀ ಅವಾಗ ನಮ್ಮಪ್ಪನೇ ಒಬ್ಬ ಒಂದು ಮನರಂಜನೆ ಆಗ್ಬಿಟ್ರಿ. ಅದನ್ನ ನೋಡಿ ನೋಡಿ ನನಗೆ ಏನಂತಂದ್ರೆ, ಹೊರಗಿನ ಬಗ್ಗೆ ಪರಿಜ್ಞಾನನೇ ಇರ್ತಿಲ್ಲ ರೀ. ನಾನು ಹೊರಗೆ ಅನ್ನೋದಾರೆ ನಮ್ಮ ಅಪ್ಪನ್ನೇ ನೋಡುದು ನನಗೆ ಇದು ಅದೇ ಇಂಟ್ರೆಸ್ಟ್ ರೀ. ಅವನೇ ನನ್ನ ಹೀರೋ. ಅವನು ಕೊಟ್ಟಿರ್ತಕ್ಕಂಥದ್ದೇನು ಆ ಕಲೆ ಅದು ಮಾಡಿಫೈ ಆಗ್ತಾ ಅದು ಯಾಕೆ ಮಾಡಿಫೈ ಆಗ್ತಾ ಬಂತಂತಂದ್ರೆ ರೀ, ಜನ ಅದನ್ನು ಕೇಳಲಿಕ್ಕೆ ಹತ್ತಿದಾಗ ಅದು ಅವ್ರು ಕೊಟ್ಟಿರ್ತಕ್ಕಂಥ ವಸ್ತು ಓಲ್ಡ್ ವಸ್ತು, ಯಾವುದು ಹಿಂದೆ ಆಗಿರ್ತಕ್ಕಂಥದ್ದು, ಯಾವುದೋ ಕಾಲಕ್ಕೆ ಆಗಿರ್ತಕ್ಕಂಥ ವಸ್ತು ಅದು. ಬರ್ತಾ ನನ್ನಲ್ಲಿ ಏನು ಬೆಳೀತು ಅಂತಂದ್ರೆ, ಇವತ್ತು ನಾವು ಸಮಾಜದಲ್ಲಿ ಏನನ್ನು ನೋಡ್ತೀವೋ, ಏನು ಕಾಣಿಸ್ತೋ, ಇದನ್ನು ಕೊಡ್ಬೋದು, ಇದನ್ನು ಸಮಾಜಕ್ಕೆ ಕೊಡ್ಬೋದು ಅಂಥೇಳಿ ಅನಿಸ್ತಕ್ಕಂಥ ವಿಷಯಗಳನ್ನು ನಾನು ಹಾಡಿನ ರೂಪದಲ್ಲಿ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಇದು ಬಾಲ್ಯ ಅಂತೂ ನನಗೆ ಬಹಳ ನನ್ನನ್ನು ಕೈ ಹಿಡಿತೀರಿ. ಅದು ಗಟ್ಟಿಗೊಳಿಸ್ತೀನಿ ನನ್ನನ್ನು. ಈ ಎಲ್ಲಾ ಜನಗಳು ನನ್ನ ಹಾಡನ್ನು ಕೇಳ್ತಾರೆ ಅಂತಕ್ಕಂಥ ಗ್ಯಾರಂಟಿ ಬಂತು. ಈ ಗ್ಯಾರಂಟಿ ಬಂದ ನಂತರ ಅದರಲ್ಲಿ ಬದಲಾವಣೆಗಳನ್ನ ಮಾಡ್ತಕ್ಕಂಥ ನಮ್ಮ ಕೆಲಸ. ಕಲಿತ ಹುಡುಗಿ ಅದು ಹೆಂಗಂದ್ರೆ, ಎಲ್ಲಿ ತಕ ಅಲ್ಲಂದ್ರೆ, ಅದನ್ನ ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತಿತ್ತ, ಉಟ್ಟ ಸೀರೆಯ ಕೆಳಗಿನ ದಡಿಯು ಕಸ ಹೊಡಿಯತಿತ್ತ, ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡತಿತ್ತ, ಜುಲುಪಿ ಬಿಟ್ಟ ಹಿಂದ ರಿಬ್ಬನ್ನ ಬಾಚಿ ಕಟ್ಟಿತ್ತ, ಭರ್ರಂತ ನಡಿಯುವಾಗ ಬಾಬಿ ರಿಬ್ಬನ್ನ ಡುರುಕಿ ಹೊಡಿತಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಬಣ್ಣದ ಮುಖಕ್ಕ ಬಡಿದ ಪೌಡರ ಹಾರಾರಿ ಬರುತ್ತಿತ್ತ, ಹಣೆಗೆ ಹಚ್ಚಿದ ಕುಂಕುಮ ಸಣ್ಣಂಗ ಹಣಿಕೆ ಹಾಕತಿತ್ತ, ಬಳಿ ಇಲ್ಲದ ಬಲಗೈಯಂತೂ ಬಣ ಅನ್ನತಿತ್ತ, ಎಡಗೈಯಾಗ ರಿಷ್ಟು ವಾಚ ಬಿಕ್ಕೊಂಡ ಕುಂತಿತ್ತ, ಎತ್ತರ ಹಿಮ್ಮಡ ಚಪ್ಪಲ್ಲ ಒಮ್ಮೊಮ್ಮೆ ತೊಡಕಾಲ ಬಡಿತಿತ್ತ, ಮೊಳಕೈಗೊಂದು ತೊಗಲಿನ ಚೀಲ ಜೋತ ಬಿದ್ದಿತ್ತ, ಕಣ್ಣಿನ ನೋಟಕ್ಕೆ ಕಾಲಿನ ತಾಳ ಕೈಯಲ್ಲಿಯ ಪುರುಸತ್ತ, ಬಳ್ಳಿಯಂಗ ಬಳುಕುವ ನಡವು ನರ್ತನ ನಡೆಸಿತ್ತ. ಇಷ್ಟು ಇದು ನಂದಲ್ಲ ರೀ, ನಾ ಬರ್ದದ್ದಲ್ಲ ರೀ. ಯಾವನೋ ಪುಣ್ಯಾತ್ಮ ಯಾವ ಕಾಲಕ್ಕೆ ಯಾರು ಬರ್ದಾರ ನನಗೆ ಗೊತ್ತೇ ಇಲ್ಲ ರೀ. ನಾನು ಅನೌನ್ಸ್ ಮಾಡಿದ್ದೀರಿ ಇದನ್ನ, ಇದನ್ನ ಯಾರು ಬರ್ದಿರಿ, ದಯವಿಟ್ಟು ನನಗೆ ನಿಮ್ಮ ಹೆಸರು ಕೊಡ್ರಿ ಅಂದ್ರೆ ನಂದಲ್ಲ ಬೇರೆಯವ್ರು ಬರ್ದದ್ದು ಹೇಳಬೇಕಲ್ರಿ. ಇಷ್ಟು ಬಿಟ್ಟು ಕಂಟಿನ್ಯೂ ಬರ್ತದ. ಬಹಳ ದೊಡ್ಡ ಹಾಡ್ರಿ. ದೊಡ್ಡ ಹಾಡಂದ್ರೆ ಏನ್ರಿ,
ಇವಳನ್ನ ನೋಡಿ, ಈ ಒಂದು ವ್ಯಕ್ತಿತ್ವ ನೋಡಿ ಹ್ಮ್ ಹ್ಮ್ ಯಾರ್ಯಾರು ಯಾವ್ಯಾವ ರೀತಿ ಅನಾಹುತ ಮಾಡ್ಕೊಂಡ್ರು. ಸೌಂದರ್ಯ ಎಲ್ಲಿ ಕಾಣುತ್ತೋ ಹ್ಮ್ ಅಲ್ಲಿ ಮನುಷ್ಯನ ಮನಸ್ಸು ಗೊತ್ತಾಗುತ್ತೆ. ವಿಚಲಿತ ಆಗ್ತದ್ರಿ. ತನ್ನ ಕೆಲಸದ ಮೇಲೆ ತನ್ನ ಗಮನ ಹೋಗ್ಬಿಡುತ್ತೆ. ಹ್ಮ್ ಹ್ಮ್ ಆ ಅದೇ ನನ್ನ ಹಾಡಿನ ವಸ್ತು. ಹ್ಮ್ ಹ್ಮ್ ಆ ಸೌಂದರ್ಯವನ್ನು ನೋಡುವಾಗ ಇವ್ರು ತಮ್ಮ ಕೆಲಸವನ್ನು ಯಾವ ರೀತಿ ಆ, ಗ- ಅದ ಎಡವಟ್ಟು ಮಾಡಿಕೊಂಡ್ರು ಕೆಲಸದಲ್ಲಿ. ಹ್ಮ್ ಹ್ಮ್ ಅಲ್ಲಿಂದ ಅದು ನಾನು ಮೊದಲನೇದಾಗಿ ಎಷ್ಟು ಜನ ಆಯ್ಗಾರರು ಬರ್ತಾರೋ, ಕೆಲಸಗಾರರು, ಹ್ಮ್ ಹ್ಮ್ ಕಮ್ಮಾರ, ಕುಂಬಾರ, ಬಡಿಗ, ಪೂಜಾರಿ, ಹ್ಮ್ ಇವೆಲ್ಲ ಬಂದು ಅದನ್ನ ಕೇಳ್ರಿ ನೀವು. ಹ್ಮ್. ಕಮ್ಮಾರ ಹುಡುಗ ಕಬ್ಬಿಣ ಕಾಸಿ ಬಡಿತಾ ಕುಂತಿತ್ತ, ಆಯ್ದ ಹೋಗುವಾಗ ಹುಡುಗಿ ಮ್ಯಾಲೆ ಅವನ ಚದರ ಬಿತ್ತ, ಮ್ಯಾಲ ಎತ್ತಿದ ಕಬ್ಬಿಣ ಸುತ್ತಿ ಘಟ್ಟಂತ ಬಂತ, ಕಬ್ಬಿಣ ಮ್ಯಾಲ ಕುಂಡ್ರು ಹೊಡತ ಕೈಯ ಮ್ಯಾಲ ಬಿತ್ತ, ಕಲಿತ ಹುಡುಗಿ ಕುಂಬಾರ ಹುಡುಗ ಗಡಿಗಿ ಮಾಡಕ್ ರಾಡಿ ಕಲಸತಿತ್ತ, ಚಕ್ಕಂತ ಬಂದ ಹುಡುಗಿಯ ಮ್ಯಾಲೆ ಬಿತ್ತ ಅವನ ಚಿತ್ತ, ತೆಳಗ ಕೂತ ಹುಡುಗನ ಹೆಂಡ್ತಿ ನೀರ ಬೆರೆಸತಿತ್ತ, ಹೆಂಡ್ತಿ ಖಬರ ಇಲ್ಲದೆ ತುಳದನ ಸ್ವಂಟ ಮುರಿದ ಹೋತ, ಬಡಿಗಾರು ಸೆಟ್ಟರ್ ಹುಡುಗ ಯಾಲಕ್ಕಿ ತೂಗಾಕ ತಕ್ಕಡಿ ಹಿಡದಿತ್ತ, ಗಿರಾಕಿ ಕೂಡ ಮಾತಾಡುವಾಗ ಹುಡುಗಿ ಮುಂದ ಬಂತ, ಯಾಲಕ್ಕಿ ತೂಗಿ ಹಾಕು ಕೈಯ ಹಾಕೆ ಹಾಕತಿತ್ತ, ಹುಡುಗಿ ಗುಂಗಿನ್ಯಾಗ ಯಾಲಕ್ಕಿ ಡಬ್ಬಿ ಖಾಲಿಯಾಗಿ ಹೋತ. ಎಲ್ಲರೂ Correct. ಒಕ್ಕಲ್ಗಾರ ಹುಡುಗ ಗಳೆ ಹೊತ್ತುಕೊಂಡ ಹೊಲಕ್ಕ ನಡೆದಿತ್ತ, ಎತ್ತ ಹೊಡ್ಕೊಂಡು ಹೋಗುವಾಗ ಹುಡುಗಿ ಆಯ್ದ ಹೋತ, ಹುಡುಗಿನ ನೋಡಾಕ ಹುಡುಗ ಎತ್ತಿನ ಹಗ್ಗ ಜಗ್ಗಿತ್ತ, ಎಡವಟ್ಟು ಎತ್ತು ಚಡ್ಡಿ ಒಳಗ ಕೋಡ ಸಿಗಸಿತ್ತ. ಇವೆಲ್ಲ ನಿಮ್ಗೆ ಹೇಳ್ತೇನ್ರಿ, ಹ. ನಡೀತಕ್ಕಂಥದ್ದು ಇದೆಲ್ಲ, ಹ್ಮ್. ಆಗದೆ ಇರ್ತಕ್ಕಂಥದ್ದು ಯಾವುದೂ ಅಲ್ಲ. ಆಗೋದನ್ನ ಸಂದರ್ಭಕ್ಕೆ ಹುಟ್ಟಿದಂತದ್ದು. ಯಥಾವತ್ತಾಗಿ ಕಣ್ಣಿಗೆ ಕಟ್ಟು ತರ ಹ್ಮ್ ಹ್ಮ್ ಅದನ್ನ ನಾ ಬರೆದು ಬಿಟ್ಟೆಲ್ರಿ. ಹ್ಮ್ 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 ಈ ಒಂದು ಹಾಡು ಒಂದೇ ಮೋಸ್ಟ್ಲಿ ಅವಾಗ ತಾಯಿ ಸತ್ತ ಮೇಲೆ ಅದು ಬರೆದಿದ್ದೆ ರೀ ನಾನು. ಹ್ಮ್. ಹೌದು. ತಾಯಿ ಸತ್ತ ಹೌದು. ಮೇಲೆ ತವರಿಗೆ ಆನಂತರ ಮಾವನಿನ ಮಗಳ ಹತ್ರ ಏನೈತಿ, ಹ್ಮ್. ಕಣ್ಣೀರಿನ ಕಥೆ, ಅವೆಲ್ಲ ಹಾಡ ಬರೆದಿದ್ದೆ ರೀ ನಾನು. ಹ್ಮ್ ಈ ಹಾಡ ಬರೆದ ನಂತರ ಹ್ಮ್ ಹ್ಮ್ ಇದು ಮೋಸ್ಟ್ಲಿ 73-74 ಸುಮಾರಿಗೆ ಹ್ಮ್ ಹ್ಮ್ ಆ, ನಾನು ಸೋಮಯ್ಯ ಸಕ್ಕರೆ ಕಾರ್ಖಾನೆ ಸಮೀರ್ವಾಡಿಯಲ್ಲಿ ಹ್ಮ್ ಕೆಲಸಕ್ಕಿದ್ದೆ ರೀ. 71 ರೀ. ಹ್ಮ್ ಹ್ಮ್ ಅವರು ನನ್ನನ್ನು ಇದಕ್ಕೆ ಹೊರಗಡೆ ಪ್ರಚಾರಕ್ಕೆ ಹೊರಗಡೆ ಬಿಡ್ತಿದ್ರು ರೀ. ಹ್ಮ್ ಜೊತೆಗೆ ಆ ಪೀರಿಯಡ್ನೊಳಗೆ ನಾನು ಕಾರ್ಯಕ್ರಮ ಮಾಡೋದನ್ನ ಅವ್ರಿಗೆ ಭಾಳ ಇಂಟ್ರೆಸ್ಟ್ ರೀ. ನಾನು ಕಾರ್ಮಿಕರಿಗೂ ಕಾರ್ಯಕ್ರಮ ಕೊಡ್ತಿದ್ದೆ ರೀ. ಹಿಂಗಾಗಿ ಅವ್ರಿಗೆ ಕೆಲಸನೂ ಆಯ್ತು ರೀ, ಜೊತೆಗೆ ನಂಗೊಬ್ಬ ಮನೋರಂಜನೆ ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿನೂ ಆದ. ಹಿಂಗಾಗಿ ನನ್ನ ಬಗ್ಗೆ ಭಾಳ ಅಂದ್ರೆ ಭಾಳ ಒಲವು ರೀ. ನಾ ಏನ್ ಕೇಳ್ತೀನಿ ಅದನ್ನ ಕೊಡ್ತಿದ್ರಿ ಅವ್ರು. ಆ ಟೈಮ್ನಲ್ಲಿ ಈ ಹಾಡು ಹೊರಗಡೆ ಬರುವಾಗ ಅವಾಗ ರೆಕಾರ್ಡಿಂಗ್ ಏನಿರಲಿಲ್ಲ, ಥಿಯೇಟರ್ ಗೊತ್ತಿಲ್ಲ, ಇರೋ ಗೊತ್ತಿಲ್ಲ. ದಾವಣಗೆರೆಯಲ್ಲಿ ನನ್ನ ಪಬ್ಲಿಕ್ ಪ್ರೋಗ್ರಾಮ್ ಬಂತು. ದಾವಣಗೆರೆಗಿಂತ ಮುಂಚೆ ಹರಿಹರದ್ದು ನನ್ನ ಆತ್ಮೀಯ ಮಿತ್ರ ಅನ್ನೋದಕ್ಕಿಂತ ನನಗೆ ಗುರುಮಾತೆ ಅನ್ರಿ ಅವರು. ಆ ಅಮ್ಮ ನನ್ನ ಚಿಕ್ಕವನು ತಮ್ಮ ಆಯ್ತಿದ್ರು ಅವರು. ಅವ್ರ ಮಗನ ಬರ್ತ್ಡೇಗೆ ನನ್ನನ್ನು ಕರ್ಕೊಂಡು ಹೋದ್ರು. ನಾನು ಇನ್ನೊಬ್ಬ ನಿಜಾಮಲ್ಲಾ ಖಾನ್ ಅಂತೇಳಿ ಒಬ್ಬ ಢೋಲಕ್ ಬಾರಿಸ್ತಕ್ಕಂಥ ಹುಡುಗಾರಿ. ಆಯಪ್ಪ ನಿಮಗೆ ಹೇಳ್ತೀನಿ, ನಿರಕ್ಷರಿ ಮಹಾನ್ ಕಲಾವಿದ ರೀ, ಬಹಳ ದೊಡ್ಡ ಕಲಾವಿದ. ಆ ಢೋಲಕ್ ಮಾತಾಡಿಸ್ತಿದ್ದಾರೆ, ನಿರಕ್ಷರಿ ಅಷ್ಟು ಚೆನ್ನಾಗಿ ನುಡಿಸ್ತಿದ್ದಾರೆ. ಅವನ ಢೋಲಕ್ಕು ನನ್ನ ಹಾಡು ಎಂಥ ಕಾಂಬಿನೇಷನ್ ಆಯ್ತು ಅಂತಂದ್ರೆ ರೀ, ಸಾಕು ರೀ, ಇಷ್ಟೇ. ಆನಂತರ ನಾನು ಕೊಳಲ್ ನುಡಿಸ್ತೇನೆ ರೀ. ಈಗ ಕುರೂರ್ ಮಕ್ಕಳು ಕುರಿ ಕಾಯುವಾಗ ಕೈಯಾಗ ಕೊಳಲ್ ಹಿಡ್ದಿರ್ತಾರಲ್ಲ, ಹಂಗೊಂದು ನನಗೊಂದು ಹಾವಿನ ನಮ್ಮಲ್ಲಿ ಚಟ ಆಯ್ತೀವ್ರಿ ನಾವು, ಅದನ್ನು ನುಡಿಸೋದು ನನಗೊಂದು ಇದು ಬಂದ್ಬಿಟ್ಟಿದ್ರಿ. ಕೊಳಲ್ ಹಿಡ್ಕೊಂಡ್ ಬಿಡುದ್ರಿ ಅದನ್ನು. ಆ ಕೊಳಲಿಗೆ ತಕ್ಕ ಹಾಡು ಹಾಡ್ತೀವಿ. ಹೈಟ್ ವಯಸ್ಸ್ರಿ, ನಾನು ಸಿಕ್ಕಾಪಟ್ಟೆ ಹೈಟ್ ವಯಸ್ಸ್ರಿ, ತಕ್ಕ ಹಾಡ ಹಾಡ್ತಿದ್ದೆ ರೀ.
ಆ ಹುಡುಗ ಡೋಲಕ್ಕು, ನನ್ನ ಕೊಳಲು, ನನ್ನ ಹಾಡು. ಕಾಂಬಿನೇಷನ್ನೇ. ಆ ಅಮ್ಮ ಮಗನ ಬರ್ತ್ಡೇ ಕರ್ಕೊಂಡು ಹೋದಾಗ ಆ ಥಿಯೇಟರ್ ತಟ್ಟಿ ಕಿತ್ತು ಬಿಡ್ತಿರು ಅಷ್ಟು ಜನಗಳು, ಅಷ್ಟು ಜನ ಸೇರಿದ್ರು. ಅಂದ್ರೆ ಹಾಡು ಅಷ್ಟು ಫೇಮಸ್ ಆಗಿತ್ತು. ಇದು ಆವಾಗ ಒಬ್ಬರು ಅವ್ರ ಹೆಸರು ಈಶ್ವರ್ ರೇಡಿಯೋ ಎಲೆಕ್ಟ್ರಾನಿಕ್ಸ್ ಅಂತೇಳಿ, ಅವರು ಪಬ್ಲಿಕ್ನೊಳಗೆ ಈ ಇದನ್ನು ರಿಕಾರ್ಡ್ ಮಾಡ್ತಿದ್ರು. ಅವರು ಟೇಪ್ ರೆಕಾರ್ಡ್ ಇಟ್ಕೊಂಡು. ಅವಾಗ ಸೋನಿ ಬಂದಿದ್ದು ನೋಡ್ರಿ ಕ್ಯಾಸೆಟ್ಗಳು. ಅದು 30 ರೂಪಾಯಿ ಕ್ಯಾಸೆಟ್. ಅದು ಅದನ್ನ ಮಾಸ್ಟರ್ ಅದೇ, ಕಾಪಿನೂ ಅದೇ, ಅದನ್ನೇ ಮಾಡ್ತಿದ್ರು. ಅವ ಅದನ್ನ ಮಾಡ ಫಸ್ಟ್ ನನ್ಗೆ ಕೇಳಿದೆ, ನಾ ರಿಕಾರ್ಡ್ ಮಾಡ್ಕೋತೇನೆ ರೀ. ಮಾಡ್ಕೊರಲ್ಲ, ಯಾರು ಮಾಡತ್ತಾರ, ನನಗೇನು ಗೊತ್ತಿರೋದು ರಿಕಾರ್ಡ್ ಅಂದ್ರೆ ಇದು ಆಕೈತಿ, ಈ ತರ ನಮ್ ಧ್ವನಿ ನಾವನ್ ಕೇಳ್ಬೋದು, ಏನೂ ಗೊತ್ತಿಲ್ಲ. ಅವ ನನ್ನ ಹಾಡನ್ನು ವಾಪಸ್ ಕೇಳಿಸಿದಾಗ ನಾವು ದೊಡ್ಡ ಆಶ್ಚರ್ಯ ಆಗ್ಬಿಡ್ತೀವಿ. ಏನಿದು ಟೆಕ್ನಾಲಜಿ ಅಂತ. ಎಂತಾದ್ರೆ ನಿಮ್ಗೆ ಹೇಳ್ತೇನೆ ರೀ, ಹುಚ್ಚಾಗ್ಬಿಟ್ಟೆ ರೀ ನಾನು. ಎಷ್ಟು ಹಾಡ್ತೇನೆ, ಎಲ್ಲ ಮಾಡ್ಕೊಂಡ್ಬಿಡೋಣ ನಾನು, ಎಷ್ಟು ಹಾಡ್ತೇನೆ. ಒಂದು ಕಾರ್ಯಕ್ರಮದಲ್ಲಿ 15ರಿಂದ 20 ಹಾಡುಗಳು. ಅವ್ನು ಫಸ್ಟ್ ಒಂದು ಕಾರ್ಯಕ್ರಮ ಫುಲ್ ಎಲ್ಲ ಮಾಡ್ಕೊಂಡ್ಬಿಟ್ಟಾರೆ. ಯಾಜಲ್ ನಾ ಮಾತಾಡಿದ್ದನ್ನ ಜೋಕ್ಸ್ಗೆ ಎಲ್ಲವನ್ನು ಮಾಡ, ಅದು ಹೆಂಗ ಮಾರಾಟ ಆಯ್ತಂದ್ರೆ ಕಳ್ಳಪುರಿ ಆ ಥರದ ಮಾರಾಟ. ಜನಗಳೆಲ್ಲ ಕೊಂಡುಕೊಂಡು ಹುಚ್ಚರಾಗ್ಬಿಟ್ರಿ. ಅದು ಹೆಂಗಂದ್ರೆ ರೀ, ನೀವು ನಂಬಿರ್ಬೇಕಾದ್ರೆ ಬಿಡ್ರಿ, ಒಂದು ಹಾಡ ಹಾಡ್ತಿದ್ದೆ ನಾನು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು, ಕೇಳಿ ಮನ ಕರಗುದು ನಿಶ್ಚಯವು, ಮಗನಿಗೆ ಅಶ್ರು ತರ್ಪಣವು. ಕಣ್ಣೀರಿನ ಕಥೆಯು ಕಂದನ ಜೀವನದ ವ್ಯಥೆಯು. ಒಬ್ಬ ಮಲಮಗನ ಹಾಡ್ರಿದು. ಈ ಹಾಡು ಸುಮಾರು ಒಂದು 35ರಿಂದ 40 ನಿಮಿಷ ಮತ್ತು ಕಂಪ್ಲೀಟ್ ಆಗಿ ಹಾಡ್ತಿದ್ದಾರೆ ವಿದೌಟ್ ಸ್ಕ್ರಿಪ್ಟ್. ಜನ ಸಾವಿರಾರು ಜನ ಸೇರಿದ್ರು ಕೂಡ ಪಿನ್ ಡ್ರಾಪ್ ಸೈಲೆನ್ಸ್. ಒಂದು ಶಬ್ದ ಬರ್ತಿರ್ಲಿಲ್ಲ, ಒಂದು ಶಬ್ದ. ಎಷ್ಟು ಜನ ಆ ಹಾಡನ್ನು ಕೇಳ್ತಾರೋ ಎಲ್ಲರೂ ಕಣ್ಣೀರಾಗ್ತಿದ್ರು, ಎಲ್ಲರೂ ಕಣ್ಣೀರು. ಎಡ್ಡಿ ಅದು ಏನು ಸಮೂಹ ಐತಿರಿ, ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ಕಣ್ಣೀರು. ಮೋರ್ ಇಂಟು ನಿಮ್ಮದು ಯಾವ ತರ ಇದೆ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್, ಹೆಣ್ಮಕ್ಳು, ಹುಡುಗರ ರಿಲೇಟೆಡ್, ಅಥವಾ ಯಾವ್ದೋ ಕಷ್ಟದಲ್ಲಿ ಇರುವವರದನ್ನ. ಇದು ಒಂದು ಸಲ ಅಭಿರುಚಿ ಜನಕ್ಕೆ ಇಷ್ಟ ಆಯ್ತು ಅನ್ನೋ ಕಾರಣಕ್ಕೋಸ್ಕರನೇ ಇದೇ ತರಹದ ಸಾಂಗ್ ಗಳನ್ನ ಬರೀಲಿಕ್ಕೆ ಶುರು ಮಾಡಿದ್ರ, ಅಥವಾ ಇದಕ್ಕೇನಾದ್ರೂ ಕಾರಣ? ಆ ವಿಷಯಕ್ಕೆ ಬರ್ತೇನೆ, ಆ ವಿಷಯಕ್ಕೆ ಬರ್ತೇನೆ. ಯಾಕಂದ್ರೆ ರೀ, ಇದೇನು ಈ ಮಾವ ಈ ತರ ಹೇಳಿದಲ್ರಿ, ಆ ಟ್ರಂಪ್ ಕಾರ್ಡ್ ಬಿಟ್ಟೆ ಅಲ್ರಿ, ಆವಾಗ ಜನಕ್ಕೆ ಹೇಳ್ತೇನೆ ರೀ, ಆಗ ನಂಬಕ ಸಾಧ್ಯ ಇರಲಿಲ್ಲ ಜನ. ಅವಾಗ ನನಗೆ 300 ರೂಪಾಯಿ ಕೊಟ್ಟಿದ್ರು ಅವರು ನನ್ನ ಕಾರ್ಯಕ್ರಮಕ್ಕೆ. ಆ 100 ಪಟ್ಟು ನನ್ನ ಕೈಗೆ 1 ರೂಪಾಯಿ 2 ರೂಪಾಯಿ ಕಾಣಿಕೆ ಆಯರಿ ಅಂತಾರೆ. ಅವಾಗ ನನಗೆ ತಗೊಳಕ್ ಬರ್ತಾ ಇಲ್ಲ ರೀ, ಆಗ ಜನ ಕೊಡೋದನ್ನು ತಗೊಳಕ್ ಬರ್ತಾ ಇಲ್ಲ ರೀ, ಅಷ್ಟು ಆಯರಿಗಳು ಬಂದು. ಈ ಕಣ್ಣೀರಿನ ಈ ಕೊನೆ ಎಂಡ ಇದು ಕಣ್ಣೀರಿನ ಕಥೆ ಹಾಡಿ ಇಡೀ ಊರಂತ ಊರ ನಂತರ ಕಾರ್ಯಕ್ರಮ ಮುಗಿಸ್ಬಿಟ್ಟೇರಿ ನಾನು. ಆವಾಗ ನನ್ನ ಕ್ಲಾಸ್ಮೇಟ್ಸ್ ಇರ್ತಾರಲ್ರಿ, ನಾನು ಏನು ಮಾತಾಡ್ತೇನೆ ಅದನ್ನೇ ಹೇಳ್ಬಿಡ್ತೇನೆ ನೋಡ್ರಿ. ಏನು ನಾವು ನಿಂತ ಹಾಡ ಆಡ್ಬೇಡ್ನಿ ಅಂದ್ಬಿಟ್ಟು ಒಬ್ಬ, ಯಾಕಂತೆ ಕಣ್ಣೀರು ಕಣ್ಣು ತುಂಬ ದುಃಖ ತಡ್ಕೊಳ್ಳಿ, ನೀನು ಅಳಿಸ್ಬೇಡ್ನಿ ಜನಗಳನ್ನ, ಅವನು ನಗಸು ಅಂತ. ನಮ್ಮ ಮಾವ ಬಂದ, ನಿನ್ನ ಈ ಥರ ನೀ ಆಡ್ತೈತೆ ನನಗೆ ಗೊತ್ತಿರ್ಲಿಲ್ಲಪ್ಪ. ಏನೋ 4 ಭಜನ ಹಾಡ ಆಡ್ತಿ, ಈಗ ಸ್ಕೂಲಿಂದ ಹಾಡ ಆಡ್ತಿ ಅಂತ ತಿಳ್ಕೊಂಡಿನಿ ನಾನು. ಅವ್ರಿಗೆ ಆಶ್ಚರ್ಯ ರೀ. ಇದು ಒಂದೇ ಕಾರ್ಯಕ್ರಮ, ಅದು ನನ್ನ ಸ್ವಂತ ಊರಲ್ಲಿ. ಅದು ಹೆಂಗ ಘಟಸ್ಫೋಟ ಅಂತಾರಲ್ಲ ರೀ, ಹಂಗಾಗ್ಬಿಡ್ತು ರೀ. ನಾನು ಆವಾಗ ಸಿಕ್ಕಾಪಟ್ಟೆ ಜನಪ್ರಿಯ. ಅವಾಗ ಇವೆಲ್ಲ ದಾವಣಗೆರೆದು ಇದು ಬಂತು, ರೆಕಾರ್ಡ್ ಆಯಿತು. ಪಬ್ಲಿಕ್ ಏನು ಶಿಳ್ಳೆ ಎಲ್ಲ ರೆಕಾರ್ಡ್ ಆಯಿತು. ಅದು ಕಳ್ಳೆಪುರಿ ಥರ ಕ್ಯಾಸೆಟ್ಟಿನ ಯುಗ ಆರಂಭ ಆಯಿತು. ಆ ಕ್ಯಾಸೆಟ್ ಆವಾಗಲೇ ನನಗೆ ಒಂದು 78 77 ದುಬೈಯಿಂದ ನನಗೆ ಕಾರ್ಯಕ್ರಮ ಬಂತು. ಆವಾಗಲೇ ಇದೇನು ಪ್ರಚಾರನೇ ಇಲ್ಲ ರೀ,
ಹಾಡ್ತೇವೆ, ಮಾಧ್ಯಮ ಇದೆ, ಬಾಯಿಂದ ಏನೂ ಬಾಯಿಗೆ ಕೇಳಿ ಪ್ರಚಾರ ಬಾಯಿಂದ ಆಗಿ. ಬಾಯಿಗೆ. ಇದೊಂದು ಕ್ಯಾಸೆಟ್. ಕರೆಕ್ಟ್. ಈ ಕ್ಯಾಸೆಟ್ ಯುಗ ಆರಂಭ ಆಗಿತ್ತು ರೀ ಅವಾಗ. ನಮ್ಗೆ ಗೊತ್ತಿರಲಿಲ್ಲ ರೀ. ಹೌದು. ನಮಗೆ ಯಾವಾಗ ಗೊತ್ತಂತ, ನಾನು ಯಾವಾಗ ಇಲ್ಲಿ 79 80ಕ್ಕೆ ಇಲ್ಲಿ ಬೆಂಗಳೂರಿಗೆ ಬಂದಿರಿ. ಬೆಂಗಳೂರಿಗೆ ಬಂದಾಗ ಲಹರಿ ಸಂಸ್ಥೆಯವ್ರು ನನ್ನನ್ನು ಮೀಟ್ ಮಾಡಿದರು. ಲಹರಿ ಸಂಸ್ಥೆಯವರು ನನಗೆ ಒಂದು ಕ್ಯಾಸೆಟ್ಗೆ, ಒಂದು ನಾವು ಪ್ರೋಗ್ರಾಮಕ್ಕೆ ನನಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಆ 10,000 ರೂಪಾಯಿ ಬಂಡಲ್ಲೇ ನೋಡಿಲ್ಲ ರೀ. ದೊಡ್ಡ ಅಮೌಂಟ್ ನೋಡಿದ್ದೆ ಫಸ್ಟ್ ಟೈಮ್. ಅದು ದೊಡ್ಡ ಅಮೌಂಟ್ ನೋಡಿದ್ದೆ 10,000 ರೂಪಾಯಿ ಅವತ್ತೇ. ಅಂದ್ರೆ ಚಿಲ್ಲರೆ ಕೋಟ್ಯಾಂತರ ಗಳಿಸಿದೇನ್ರಿ ನಾನು. ಹೌದು. ಆದ್ರೆ 10,000 ರೂಪಾಯಿ ಒಮ್ಮೆಲೆ ಗಳಿಸಿದೆ. ನೋಟನ್ನ ನೋಡುವಂಥದ್ದು. ಅಯ್ಯೋ, 10,000 ರೂಪಾಯಿ, ನನ್ನ ಹಾಡಿಗೆ 10,000 ರೂಪಾಯಿ ಕೊಡ್ತಾರೆ ಅನ್ನೋದು ಆವಾಗ ಗೊತ್ತಾಯ್ತು. ಓಹೋ, ಆಯಪ್ಪ ಅಲ್ಲಿ ಫ್ರೀಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಇಡೀ ಸಮಗ್ರ ಈ ಜಾಗತಿಕ ಮಟ್ಟದಲ್ಲಿ ಆ ಕ್ಯಾಸೆಟ್ಟನ್ನು ಅವ ಬಿಟ್ಟಲ್ರಿ. ಅದು ನನಗೆ ಇಷ್ಟು ಹೆಸರು ತಂದು ಕೊಟ್ಟದ್ದು ಆವಾಗ ಗೊತ್ತಾಯ್ತು. ಅಷ್ಟು ಅನ್ನೋದ್ರಾಗಿ ನಾನು ಕರ್ನಾಟಕದ ಸಾಮಾನ್ಯ ಒಂದು ಮೂಲೆಯಲ್ಲಿರ್ತಕ್ಕಂಥ ವ್ಯಕ್ತಿ, ಜನಪ್ರಸಿದ್ಧಿ ಈ ಕಡೆ ಬೆಂಗಳೂರ ಜನಗಳು ಸ್ವೀಕಾರ ಯಾವಾಗ ಮಾಡಿದ್ರು. ಮೈಸೂರು ಅಂತೂ ನಿಮ್ಗೆ ಹೇಳ್ತೇನೆ ರೀ, ನಾನು ಒಂದು ಸಾವಿರಾರು ಕಾರ್ಯಕ್ರಮ ಮಾಡಿರ್ಬೋದು. ನಾನು ಅದಕ್ಕಿಂತ ಮುಂಚೆ ಸರ್ ಒಂದು ಕೇಳಬೇಕು. ಯಾಕೆಂತಂದ್ರೆ ಈಗೆಲ್ಲಾ ನೀವು ಹಾಡುವಂತ ಪ್ರಕಾರಗಳಲ್ಲೂ ಕೂಡ ನಿಮ್ಮ ಗ್ರಾಮೀಣ ಸೊಗಡು, ಉತ್ತರ ಕರ್ನಾಟಕದ ಭಾಷೆ ಇದೆ. ಸೊ ಈ ಭಾಷೆಯ ಬಗ್ಗೆ ಮಾತನಾಡೋದಾದ್ರೆ ಇದೇ ಎಲ್ಲೋ ನಿಮಗೊಂದು ಪ್ಲಸ್ ಪಾಯಿಂಟ್ ಆಯ್ತು. ಹೌದೌದು. ಹೌದು ಅಲ್ವಾ? ಬಳಸಿದಂತ ರೀತಿ ಆಗಿರ್ಬೋದು. ಯಾಕೆಂತಂದ್ರೆ ಉತ್ತರ ಕರ್ನಾಟಕ ತುಂಬಾ ನೇರ ಅಂತಾರೆ, ಹೆಚ್ಚಾಗಿ ಇದ್ದದನ್ನೇ ಇದ್ದಾಗೆ ಹೇಳುವಂತ ಭಾವನೆಗೆ ಹೊರಟು ಅಂತಾನೂ ಹೇಳ್ತಾರೆ ಕೆಲವರು. ಸೊ ಇದನ್ನ ನೀವು ಯಾವ ರೀತಿಯಾಗಿ ಭಾಷೆಯನ್ನ ನಿಮ್ಮ ಸಾಹಿತ್ಯದಲ್ಲಿ, ನಿಮ್ಮ ಹಾಡಿನಲ್ಲಿ ಯಾವ ರೀತಿಯಾಗಿ ಬಳಸ್ಕೊಂಡ್ರಿ ಅಂತ? ಇದೇ ಮೇನ್ ಪಾಯಿಂಟ್ ಅಂತಾರೆ ಇದಕ್ಕೆ. ಇದು ನನ್ನ ಹಾಡು ಜನಪದ ಹಾಡ ಅಂತೇಳಿ ಜನ ಕರೀಲಿಕ್ಕೆ, ಜನಪದ ಹಾಡ್ತಾರೆ, ಜನಪದ ಹಾಡು. ಆವಾಗ ಜನಪದರು, ವೈಟ್ ಕಾಲರ್ಸ್, ಒಂದಿಷ್ಟು ಮಡಿವಂತರು ನನ್ನನ್ನು ವಿರೋಧ ಮಾಡ್ಲಿಕ್ಕೆ. ವಿರೋಧ ಹೆಂಗ್ ಮಾಡ್ಲಿಕ್ಕೆ ಅಂತಂದ್ರೆ ರೀ, ಗುರುರಾಜ್ ಹೊಸಕೋಟೆ ಹಾಡು ಜನಪದ ಅಲ್ಲ. ನಾನು ಒಪ್ಕೋತೇನೆ ರೀ, ನನ್ನ ಹಾಡು ಜನಪದ ಅಲ್ಲ. ಯಾಕಂತಂದ್ರೆ ಅದ್ರ ವ್ಯಾಖ್ಯೆ ಏನಿದೆ ರೀ, ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದು, ಟ್ರಾಡಿಷನಲ್. ಅದನ್ನ ಆಥರ್ ಇರಬಾರ್ದು, ಅದೆಲ್ಲ ಇದೆ ರೀ. ಅದೇನು ವ್ಯಾಖ್ಯೆ ಇದೆ. ಅವಾಗ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆ ಏನು ಬಂತಂದ್ರೆ ರೀ, ಒಪ್ಕೋತೇನೆ. ನೀವು ಏನು ಹೇಳ್ತೀರಿ ಎಲ್ಲವನ್ನೂ ಒಪ್ಕೋತೇನೆ. ನನ್ನ ಹಾಡು ಜನಪದ ಅಲ್ಲ ಅಲ್ಲ ಅನ್ನೋದಕ್ಕೊಂದು ಒಬ್ರು ನೋವು ಕೊಟ್ಟರೆ ನನಗೆ. ತಾಯಿ ಸತ್ತ ಮೇಲೆ ಹಾಡಿಗೆ ಆ ಜನಪದ ಅಂತ ಹೇಳಿ ಒಂದು ಮಗು ಹಾಡಿತ್ತು ರೀ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದನ್ನ ಯಾವನೋ ಒಬ್ಬ ಪುಣ್ಯಾತ್ಮ ಕ್ಯಾನ್ಸಲ್ ಮಾಡಿಬಿಟ್ಟೆ, ಗುರುರಾಜ್ ಹೊಸಕೋಟೆ ಬರ್ದದ್ದು ಹಾಡೋದು ಅಂತ. ಆವಾಗ ನಾನು ಇದಕ್ಕೆ ಮುಂದೆ ಔಷಧಿ ಮಾಡ್ಬೇಕಂತ ಹೇಳಿ, ಆವಾಗ ನನ್ನ ಹಾಡು ನಾನೇ ಬರ್ದದ್ದು ಅಂತ ಹೇಳಿ ನಾ ಎಲ್ಲೂ ಹೇಳಲೇ ಇಲ್ಲ ರೀ. ಇದು ನಾನೇ ಬರ್ದದ್ದು ಹಾಡತ್ ನಾ ಎಲ್ಲೂ ಬಿಂಬಿಸ್ಲೇ ಇಲ್ಲ ರೀ. ಅದು ನನ್ಗೆ ಎಷ್ಟು ಹಾಡುಗಳು ಈ ಕಲಿತ ಹುಡುಗಿ ಕೂಡ ರೀ, ನಾನು ಹಾಡ ಬರ್ದದತ್ ಎಲ್ಲೂ ಇಲ್ಲ ರೀ. ತಾಯಿ ಸತ್ತ ಮೇಲೆ ಎಲ್ಲೂ ಇಲ್ಲ ರೀ. ಇದನ್ನ ಅದಕ್ಕೆ ಇದು ಅಂಜಿಕೆ ಅಂತಾನ ಅಥವಾ ಇದಕ್ಕೆ ಏನಂತ ಹೇಳ್ಬೋದು ಸರ್? ಯಾಕಂದ್ರೆ ಇಲ್ಲ ಏನು ಹಠ ಹುಟ್ಟಿತು ನನಗೆ. ನನ್ನ ಹಾಡುಗಳು ಜನಪದ ಯಾಕೆ ಆಗ್ಬೇಕು ಅಂತಂದ್ರೆ ರೀ, ಹಿಂದಿನ ಹಾಡುಗಳೇ ಹಿಂದೂ ಕೂಡ ಅವ್ರು ಏನು ಹಾಡ್ತಾರಲ್ಲ ಅದಕ್ಕೂ ಒಬ್ಬರು ಆಥರ್ ಇದ್ದಾರೆ. ಆಥರ್ ಇದ್ದಾಗ ಹಾಡು ಕ್ರಿಯೇಟ್ ಆದದ್ದು. ನಿಂಬಿಯವನದ ಮೇಲೆ ಚಂದ್ರಮ ಚಂಡಾಡಿದ ಒಬ್ರು ಯಾವನೋ ಬರ್ದಿದ್ದಾನೆ ಅದನ್ನ. ಅದು ಬರ್ದಿರ್ತಕ್ಕಂಥ ಹೆಸರು ಗೊತ್ತಿಲ್ಲ ಅಷ್ಟೇ ನಮಗೆ. ಅದನ್ನ ಯಾರೋ ಹಾಡ್ತಾ ಬಂದಿದ್ರು, ಅದು ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥದ್ದು ಜನಪದ, ಅದು ಕೌಂಟ್ ಆಯ್ತು. ಅಲ್ಲಿ ನನ್ನ ತಲೆ ಹೋಯ್ತು ರೀ. ನೋಡ್ರಿ, ನಿಂಬಿಯವನದ ಮ್ಯಾಲ ಚಂದ್ರಮ ಚಂಡಾಡಿದ, ಆ ಥರು ಚಂದ್ರಮ ಚಂಡಾಡಿದ ಅಂತೇಳಿ ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಯನ್ನ ವ್ಯಕ್ತ ಮಾಡಿದ. ಕಾಲ ಬದಲಾಗಿದೆಯಲ್ಲ, ಇವತ್ತಿನ ಕಾಲ ಮುಂದುವರೆದಿರ್ತಕ್ಕಂಥ ಕಾಲ. ಅಲ್ಲಿ ಚಂದ್ರಾಮ ಚಂಡಾಡಿದ, ಅದರ ಬದಲಾಗಿ ಈಗ ಚಂದ್ರಾಮನ್ನ ಚಂಡಾಡಾಕಿದ್ದಾರೆ. ಆ ಚಂದ್ರನನ್ನೇ ಚಂಡಾಡಾಕಿದ್ದಾರೆ. ಅಷ್ಟು ಮುಂದುವರೆದಿರ್ತಕ್ಕಂಥ ಕಾಲ. ನನ್ನ ಇವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನ ಮುಂದಿನ ಕಾಲಘಟ್ಟದ ಜನ ಕೇಳಬಾರ್ದರೆ ಕೇಳಲೇಬೇಕು. ಇಲ್ಲಿ ನಡೆದಿರ್ತಕ್ಕಂಥದ್ದು ಬರೀ ಹಿಂದಿನ ಎಷ್ಟು ಹಾಡ್ತೀರಿ ನೀವು, ಎಷ್ಟು ಕೇಳ್ತೀರಿ ನೀವು ಅದನ್ನ, ಚಂದ್ರಮ ಚಂಡಾಡಿದ. ಇವತ್ತಿನ ನಂದು ಒಟ್ಟು ಕೇಳಲಿ. ಹಿಂಗಾಗಿ ನಾನು ಹಾಡಿಗೆ ನನ್ನ ಅಂಕಿತನೇ ಹಾಕಲಿಲ್ಲ.
ಅಂಕಿತ ಹಾಗೂ ಸಾವಿರಾರು ಹಾಡು ಎಲ್ಲಿ ಹಾಡ ಬರೀತಾನೋ ಆ ಯಾರಿಗೆ ಕ್ಯಾಸೆಟ್ ಕೊಡ್ತೀನೋ ನಾನು ಅಲ್ಲಿಗೆ ಬಿಟ್ಬಿಡ್ತಿದ್ದೀನಿ, ನಾನು ಅವ್ರ ಕೊಟ್ಟು ಬಿಟ್ಬಿಡ್ತಿದ್ದೀನಿ ಅಂಥದ್ದು. ಅವಾಗ ಜನಪ್ರಿಯತೆ ಈಗ ನೀವು ಇದಾಗ ಹೇಳಿ ಹೆಣ್ಮಕ್ಳ ಹಾಡೋದ ಬಗ್ಗೆ ಕೇಳಿದ್ರಿ, ಸ್ವೀಕಾರ ಅದು ಹೆಂಗ ಆಯ್ತಂದ್ರೆ ರೀ, ಹೆಣ್ಮಕ್ಳಿಗೆ ಯಾವ ಹೆಣ್ಮಕ್ಳು ಅದನ್ನು ವಸ್ತುವನ್ನು ಪ್ರೀತಿ ಮಾಡ್ತಾರೋ ಆ ಪ್ರೀತಿ ಮಾಡಿದ ಸಕ್ಸಸ್ ಯಾರು. ಹೌದು. ಯಾವುದೇ ಹೆಣ್ಮಕ್ಳು ಯಾವುದೇ ವಸ್ತುವನ್ನು ಪ್ರೀತಿ ಮಾಡಲಿ ಅವರು, ಅದು ಯಾಕೆ ಸಕ್ಸಸ್ ಆಗ್ತೈತೆ ಅಂತಂದರೆ ರೀ, ಅದು ನಾನು ಬರೆದಿರ್ತಕ್ಕಂಥ ಹಾಡು ಅದು ರೇಖೆ ಇರ್ತೈತೆ, ಅದು ಲಕ್ಷ್ಮಣ ರೇಖೆ ಇರ್ತೈತೆ. ಅದನ್ನ ಬಿಟ್ಟು ನಾವು ಹೊರಗೆ ಒಂದು ಹೆಣ್ಣಿಗೆ ಕೆಟ್ಟದನ್ನು ಮಾಡೋದು ಹೇಳಂಗಿಲ್ಲ, ಒಳ್ಳೇದು ಮಾಡೋದು ಹೇಳಿ, ಒಳ್ಳೇದು ಮಾಡೋದು ಹೇಳಿದಾಗ ಅದು ಜನಪ್ರಿಯತೆ ತಂತಾನೇ ಬಂದ್ಬಿಡ್ತದೆ. ಅದನ್ನು ಎಲ್ಲರೂ ಕೇಳಲಿಕ್ಕೆ ಹತ್ತಿದ್ರು. ಎಲ್ಲರೂ ಕೇಳಿದಾಗ ಓ ಈ ಥರದ ಹಾಡುಗಳಿಗೆ ಹೆಚ್ಚು ಬೆಲೆ ಇದೆ ಅಂತೇಳಿ. ಮತ್ತು ಇನ್ನೊಂದು ಸಾಮಾನ್ಯ ಪ್ರಜ್ಞೆ ಏನಂತಂದ್ರೆ ರೀ, ಎಲ್ಲಿ ಹೆಣ್ಮಕ್ಳು ಇರ್ತಾರೋ ಅಲ್ಲಿ ಗಂಡಸರು ಇದ್ದೇ ಇರ್ತಾರೆ, ಅನುಮಾನ ಬೇಡ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಯಾವುದೋ ರೂಪದಲ್ಲಿ ಬಂದೇ ಬರ್ತಾರೆ. ಹೆಣ್ಣು ಮನಸ್ಸಿಗೆ ಗೆದ್ರೆ ನಾ ಎಲ್ಲರೂ ಗೆದ್ದಂಗೆ. ಆ ತರದ ಆದ್ರೆ ಒಂದು ಹೆಣ್ಣಿನ ಬಗ್ಗೆ ಬರೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಅಂದ್ರೆ ಯಾವ ರೀತಿಯಾಗಿರುತ್ತೆ? ಯಾಕಂತಂದ್ರೆ ಇದನ್ನೇ ಹೇಳ್ತೇನೆ ನಾನು ಸುಮಾರಾಗಿ ನನಗೆ 5 ಜನ ಹೆಣ್ಮಕ್ಳು, ನನ್ನ ಅಕ್ಕ ತಂಗಿಯರು, ಮತ್ತು ಭಾಳ ಬಡತನದ ಕುಟುಂಬ ನಮ್ಮದು. ಮತ್ತು ಯಾರಿಗೆ ಕೊಡ್ಬೇಕಾಗ ಗಂಡು ಹುಡುಕುವಾಗ ಇದಾಗಲಿ ಭಾಳ ಕಷ್ಟಗಳು ಭಾಳ ರೀ. ಅದನ್ನೆಲ್ಲ ನಾನು ಕಣ್ಣಾರ ನೋಡಿರ್ತಕ್ಕಂಥದ್ದು, ಅನುಭವಿಸಿರ್ತಕ್ಕಂಥ ವ್ಯಕ್ತಿ. ಆವಾಗ ಜೊತೆಗೆ ನಾವು ನೇಕಾರರಿ, ಒಂದಿಷ್ಟು ಸಂಪ್ರದಾಯಸ್ಥ ಕುಟುಂಬದಿಂದ ನನ್ನ ತಾಯಿ ತಂದೆ ನಡೆದುಕೊಂಡು ಬಂದಿರತಕ್ಕಂಥವ್ರು ಹೆಣ್ಮಕ್ಳಿಗೆ ಒಳ್ಳೇದನ್ನು ಹೇಳ್ತೀವಿ. ಒಳ್ಳೇದನ್ನು ನನ್ನ ಅಪ್ಪ ತತ್ವದ ಪದಗಳನ್ನ ಹೇಳುವಾಗ ಒಳ್ಳೇದನ್ನು ಹೇಳೋದನ್ನ ಜನ ಅದನ್ನು ಹೆಚ್ಚು ಆಕರ್ಷಣೆ ಮಾಡುತ್ತೆ. ಅದನ್ನು ವಸ್ತುವನ್ನು ಸ್ವೀಕಾರ ಮಾಡ್ತಾ ಇರುವಾಗ ಅಂಥದ್ರ ಬಗ್ಗೆನೇ ಹೆಚ್ಚು ನಮ್ಮದು ಒಲವು ರೀ. ಇಂಥ ಕಾಲಘಟ್ಟದಲ್ಲಿ ನಾನು ಮನೆಯೊಳಗೆ ನಡೀತಕ್ಕಂಥ ಇನ್ಸಿಡೆಂಟ್ಸ್ಗೂ ನಾನು ಬರೆದಿರ್ತಕ್ಕಂಥ ಹಾಡಿಗೂ ಕರೆಕ್ಟು ಮ್ಯಾಚ್ ಆಗ್ತಿತ್ತು. ಮ್ಯಾಚ್ ಆದಾಗ ಅಂದ್ರೆ ಸತ್ಯವನ್ನು ನಾನು ಜನಗಳಿಗೆ ನಡೆಯೋದನ್ನು ಕೊಡ್ತೇನೆ ಅಂತಕ್ಕಂಥದ್ದು. ಆವಾಗಲೇ ನಾನು ಸುಮಾರಾಗಿ ಎಷ್ಟು ಹಾಡುಗಳು ಸಾಧ್ಯತೆ ಹೆಣ್ಮಕ್ಕಳಲ್ಲಿ ನಡೀತಕ್ಕಂಥ ಕೆಲವೊಂದು ಘಟನೆಗಳಿರ್ತಾವೆ, ಪ್ರಸಂಗಗಳು. ಆ ಪ್ರಸಂಗಗಳು 1-2-3 ಹೇಳ್ತೇನೆ ನಿಮಗೆ ನಾನು. ಮೊದಲನೇದಾಗಿ ಮಗಳು ಹುಡ್ತಾಳೆ. ಹುಟ್ಟಿದ ತಕ್ಷಣ ಮೊದಲನೇ ತಂದೆ ತಾಯಿಗೆ, ಅದರಲ್ಲಿ ತಾಯಿಗೆ ಹೆಣ್ಣಂದ್ರೆ ಭಾಳ ವಿರೋಧ ರೀ. ಹೆಣ್ಮಕ್ಳನ್ನ ವಿರೋಧ ಮಾಡ್ತಾರೆ. ಕಾರಣ ಏನಂತಂದ್ರೆ ಗಂಡು ಮಕ್ಕಳು ಮನೆ ದೀಪ, ವಾರಸದಾರ ಅಂತ ಹೇಳಿ ಒಂದು ಮನೆಯದು. ಅದು ಹೆಣ್ಮಕ್ಳು ಎಷ್ಟಾಗ್ಲಿ ಹೊರಗೆ ಬಂದಿರತಕ್ಕಂಥ ಹುಡುಗಿ ಹೊರಗೆ ಕೊಟ್ಟು ಹೋಗ್ತಕ್ಕಂಥದ್ದು ಒಂದು ಅಭಿಪ್ರಾಯ ಏನು ನಡೀತಕ್ಕಂಥದ್ದೇನೆ, ಅದು ಒಪ್ಪತಕ್ಕಂಥದ್ದು. ಇಂಥ ವಿಷಯ ಇದರಲ್ಲಿ ಒಂದಿಷ್ಟು ನಾನು ಕ್ರಿಯೇಟ್ ಮಾಡುವಾಗ ಒಂದು ಮಗ ಹುಟ್ಟೆನಮ್ಮ ಕಿಂತ ಮಗಳು ಹುಟ್ಟಾಳವ ಅಂತ ಹೇಳ್ಬೋದಾಗಿತ್ತು. ಆ ಮಗ ಹುಟ್ಟೆನಮ್ಮ ಹೇಳೋದಕ್ಕಿಂತ ಮುಂಚೆ ಮಗಳು ಹುಟ್ಟಾಳವ ಹೇಳಿದ್ರೆ ಅದಕ್ಕೆ ಸಕ್ಸಸ್ ಆಗೋಲ್ಲ ಅಂತ ನನಗೆ ಗೊತ್ತಿರಿ. ಅದಕ್ಕೆ ಮಗ ಹುಟ್ಟ್ಯಾನಮ್ಮ ಹೇಳಿದ್ವಿ. ಇದನ್ನ ಮಗ ಹುಟ್ಟ್ಯಾನಮ್ಮ ಮಗಳು ಹುಟ್ಟಾಳವಕ್ಕಿಂತ ಆ ಹೆಣ್ಮಕ್ಳದ ವಿಷಯವನ್ನು ಹೇಳ್ಬೇಕಲ್ರಿ ಇದ್ರ ಜೊತೆಗೆ. ಆವಾಗ ನಾನು ಆ ಹುಟ್ಟಿರ್ತಕ್ಕಂಥ ಮಗುವಿನಲ್ಲಿ ಬೆಳವಣಿಗೆ ಆದಂಗ ಬದಲಾವಣೆಗಳು ಇರ್ತಾವ್ರಿ. ಇದನ್ನ ಹಾಡಿಲ್ಲ ರೀ, ನಾನು ಹಾಡ್ತೇನೆ ರೀ. ಈಗ ಒಂದು ಹುಡುಗಿ, ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗಿಯಲ್ಲಿ ಬದಲಾವಣೆಗಳು. ಅವ ಭಾಳ ಒಳ್ಳೆ ಹುಡುಗಿ, ಸಂಪ್ರದಾಯ ಮನೆತನದಾಗಿರ್ತಕ್ಕಂಥ ಹುಡುಗಿ. ಅಂಥವಳಲ್ಲಿ ಒಂದು ಏನೋ ಆಕರ್ಷಣೆ, ವಯಸ್ಸಾಗಿ ಬಂದಂಗೆ ಆಕರ್ಷಣೆಗಳು ಬರ್ತಾರೆ. ಆ ಆಕರ್ಷಣೆಯಲ್ಲಿ ಮೊದಲನೇದಾಗಿ ಆ ಹುಡುಗಿ ಯಾವ ಹುಡುಗನ ನೋಡಿದ್ಲು, ತುಂಬ ಏನೋ ಇವಳಿಗೆ ಅವನಿಗೆ ಒಂದಿಷ್ಟು ಲಿಂಕ್ ಬೆಳೀತಕ್ಕಂಥ, ಕಣ್ಣು ಕೂಡಿತಕ್ಕಂಥದ್ದು. ಆ ವ್ಯವಸ್ಥೆ ಮೂಡೋಕ್ಕಿಂತ ಮುಂಚೆ ಅವಳಲ್ಲಿ, ಆ ಹುಡುಗಿಯಲ್ಲಿ ಭಾವನೆಗಳು ಹೆಂಗೆ ಬರ್ತಾವೆ,
ಅವಳಲ್ಲಿ ಇರ್ತಕ್ಕಂಥದ್ದು ಕನಸನ್ನ, ಆ ಮಗುವಿನ ಕನಸನ್ನ ವ್ಯಕ್ತ ಮಾಡತಕ್ಕಂಥ ರೀತಿ, ಅದು ಕನಸಿನೊಳಗನ ಅನುಭವಿಸ್ತಕ್ಕಂಥ ಇದು. ಅದು ಆ ಹಾಡು ಭಾಳ ಸಕ್ಸಸ್ ಆಯ್ತು ರೀ. ಸಕ್ಸಸ್ ಆದ ತಕ್ಷಣ ಆ ಹಾಡಿಗೆ ಜೊತೆಗೇನೆ ಮಗಳನ್ನ ಕಳಿಸ್ಕೊಡ್ತಕ್ಕಂಥದ್ದು, ಗಂಡನ ಮನೆಗೆ ಕಳಿಸ್ಕೊಡ್ತಕ್ಕಂಥದ್ದು, ಅದು ಭಾಳ ಸಕ್ಸಸ್ ಆಯ್ತು. ಅದು ಕೇಳಿದ್ರಿ ನೀವು. ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರಳಿನ ಕುಡಿ ನೀನು ಹಿಂಗಗಳು ಕೂತ ಕುಂತ್ಯಾಕ, ಕೊಟ್ಟ ಹೆಣ್ಣೈತಿ ಕುಲುಧ್ವರತ ಬಿಡು ಬ್ಯಾಡ್ಯವ್ವ ನೀ ಮರುತ, ಅನುಗಾಲ ನಡೆದಂತ ಹೆಣ್ಣು ಜನುಮದೈ ಮಾತ, ನನ್ನ ಕರಳಿನ ಕುಡಿ ನೀನು ಹಿಂಗಗಳ ಕೂತ ಕುತ್ಯಾಕ, ಹೆಣ್ಣು ಸಣ್ಣಾಕಿ ಇರುವಾಗ ತಂದಿ ತಾಯಿ ಮಡಿಲಾಗ, ನಿನ್ನ ಯೌವ ನಂಬು ಕಾಲ ಅದು ಗಂಡನ ಪಾಲಾಗ, ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆರಳಿಗೆ, ಈ ಪರತಂತ್ರ ಜನುಮವನು ಶಿವ ಕೊಟ್ಟಾನ ಹೆಣ್ಣಿಗೆ, ನನ್ನ ಕರುಳಿನ ಕುಡಿ ನೀನು ಹಿಂಗುಗಳ ಕೂತ ಕುತ್ಯಾಕ, ನೀ ಮೆಟ್ಟಿದ ಮನಿ ಬಿಟ್ಟ ಈ ಆ ಮನಿ ಹೋಗು ಬ್ಯಾಡ, ಗಂಡ ಉಣ್ಣೋಕ್ಕಿಂತ ಮೊದಲ ನೀನೆಂದೂ ಉಣ್ಣಬ್ಯಾಡ, ಅತ್ತಿ ಮಾವ ಮೈದುನಗೆಂದು ಎದುರುತ್ತರ ಕೊಡಬ್ಯಾಡ, ಮತ್ತೆ ಸಂತೋಷ ಅನಿಸಿದರು ಎಂದು ಜೋರಾಗಿ ನಗಬ್ಯಾಡ, ನನ್ನ ಕರುಳಿನ ಕುಡಿ ನೀನು ಹಿಂಗುಗಳ ಕೂತ ಕುಂತ್ಯಾಕ, ಮನಿ ಧಾಂಗ ಮನಸ್ಸಿರಲಿ ಇರುಗೊಡಬ್ಯಾಡ ಹೊಲಸಲ್ಲಿ, ಉಪವಾಸ ನಿನ್ನ ಇಟ್ಟರು ತೋರಗೊಡಬ್ಯಾಡ ಮುಖದಲ್ಲಿ, ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ ನೀ ತಿಳಿದು ಹೆಸರನ್ನು ತಾಕೂಸ, ನೀ ಹುಟ್ಟಿರು ಮನಿತನದ ನನ್ನ ಕರುಳಿನ ಕುಡಿ ನೀನು ಹಿಂಗುಗಳ ಕೂತ ಕುಂತ್ಯಾಕ. ಕೊನೆಗೇನು ಹೇಳ್ತಾಳ ತಾಯಿ, ನಿನ್ನ ಗಂಡಗ ಇರುತ್ತಾರು ಚಂದ ಸಿರಿವಂತ ಗೆಳೆಯಾರು, ನಿನ್ನ ಚಲುವ ರೂಪ ನೋಡಿ ಮೋಹಿಸಿ ಬಿಡುತ್ತಾರು, ಗಟ್ಟಿ ಇರಲವ್ವ ನಿನ್ನ ಶೀಲ ಗಂಡಗೊಬ್ಬ ಗಮೀಸಲ, ಇಟ್ಟು ಬಾಳೆವ್ವ ನನ್ನ ಮಗಳ ಹೆಚ್ಚ ಹೇಳಾಕ ಏನಿಲ್ಲ, ನನ್ನ ಕರುಳಿನ ಕುಡಿ ನೀನು ಹಿಂಗುಗಳ ಕೂತ ಕುಂತ್ಯಾಕ, ನನ್ನ ಮಗಳ ಹೋಗಿ ಬಾ ಹೋಗಿ ಬಾ. ಈ ಅಲ್ಲಿ ಆ ಯಮ ಬರ್ದಿದ್ನಲ್ರಿ, ಏನ್ ಹೇಳಿ ಹೆಣ್ಣಿನ ಆಶಾ, ಅದರದ್ದು ಎಳೆಯನ್ನ ಇಲ್ಲಿ ನಿನ್ನ ಗಂಡಗ ಇರ್ತಾರ. ಇಲ್ಲಿ ಏನಂತಂದ್ರೆ ಹೆಣ್ಮಕ್ಳಿಗೆ ನಮ್ ಲಕ್ಷ್ಮಣ ರೇಖೆ ಅಂತ ಅದೇನ್ ದೊಡ್ಡದಿಲ್ಲ ಅಲ್ರಿ, ನಾವೇ ಹಾಕೊಂಡಿದ್ದ. ಇಂಥ ಒಂದು ವಿಚಾರದ ಬಗ್ಗೆ ನನಗೆ ಇನ್ನೂ ಬರೀಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಯಾವ್ದಾದ್ರು ಉಳ್ಕೊಂಡಿದ? ಹಂಗಿಲ್ಲ, ಹಂಗಿಲ್ಲ ರೀ. ಈ ನಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು, ಬದುಕಿನಲ್ಲಿ ಒಂದು ಮನೆಯಲ್ಲಿ ನಡೀತಕ್ಕಂಥದ್ದು ಏನೇನ್ ಬೇಕನ್ನು ಎಲ್ಲವನ್ನು ಬರೆದಿದ್ದೇನೆ. ಏನ್ ಬೇಕೋ, ಮಗಳಾಗ್ಲಿ, ಅತ್ತೆ ಆಗ್ಲಿ, ಸೊಸೆ ಆಗ್ಲಿ, ಅಳಿಯ ಆಗ್ಲಿ, ಅವು ನಡೆಯತಕ್ಕಂಥ ತಾಕಲಾಟಗಳು, ಇವ್ರು ಮಾಡ್ತಕ್ಕಂಥ ಮೋಸಗಳು ಎಲ್ಲವನ್ನೂ ಬರೆದಿದ್ದೇನೆ ನಾನು. ಮನೆಯಲ್ಲಿ ಒಂಚೂರು ಹಾದಿ ಹೆಜ್ಜೆ ತಪ್ಪಿರ್ತಾರ, ಅಲ್ಲಿ ಆಗ್ತಕ್ಕಂಥ ಘಟನೆಗಳೇನು ಎಲ್ಲವನ್ನೂ ಬರೆದಿದ್ದೇನೆ. ಯಾವುದನ್ನು ಉಳಿಸಿಲ್ಲ ರೀ ನಾನು. ಇಂಥವನ್ನು ಉಳಿದಿದ್ದೆ, ಅದನ್ನೇ ನಾನು ಒಂದು ಫ್ಯಾಮಿಲಿ ಕಿರಿಕಿರಿ ಊರು ಸಾಬರಿ ಅಂತ ಹೇಳಿ ಒಂದು ಕಾರ್ಯಕ್ರಮನೇ ಹಮ್ಮಿಕೊಳ್ಬೇಕಂತಿದ್ದಾರೆ ನಾನು. ನನಗೆ ಏಜ್ ಆಗಿದೆ ರೀ, ಹಿಂಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಟ್ಟಿಲ್ಲ ರೀ ನಾನು. ಇವತ್ತಿನ ಜನ್ರೇಷನ್ ಕೂಡ ಅದಕ್ಕೆ ಇನ್ನೂ ಹೊಂದಾಣಿಕೆ ಆಗ್ತಕ್ಕಂಥ ಮನಸ್ಸು ಬಂದಿಲ್ಲ ರೀ. ಬಂದಾಗ ನೋಡೋಣ ರೀ. ಇದಕ್ಕಾಗಿಯೇ ತಿರುಗಬೇಕ್ರಿ. ತಿರುಗಿದಾಗ ಪ್ರತಿಯೊಂದು, ಈಗ ನಾವು ಥಿಯೇಟರ್ನಲ್ಲಿ ಬಂದು ಕೂಡ್ತಕ್ಕಂಥ ಚೇರ್ ಮೇಲೆ ಕೂಡ್ತಕ್ಕಂಥವ್ರು ಫ್ಯಾಮಿಲಿಗೆ ಒಯ್ತ ಬರ್ಬೇಕು, ಯಾರ್ಯಾರು ಬರಬಾರ್ದು. ಗಂಡ ಹೆಂಡತಿ ಮಕ್ಕಳು ಬಂದು ಆ ಕಾರ್ಯಕ್ರಮ ಕೇಳಿದ್ರೆ ಅವ್ರದೇ ಕಾರ್ಯಕ್ರಮ. ಆದ್ರೆ ಈಗ ಏನಂತ ಹೇಳಿದ್ರೆ ಸರ್, ಸಮಾಜ ಬದಲಾಗಿದೆ. ನೀವು ಹೇಳಿದಾಗೆ ಮನುಷ್ಯರು ಥಿಂಕ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲಾನು ವಿಭಿನ್ನ ಆಗಿದೆ. ಸೊ ಇಂದಿನ ಈಗ ನಿಮ್ಮ ಹಳೆಯ ಹಾಡಿನ ಸೊಗಸು ಹೇಗಿತ್ತು ಹೇಳಿದ್ರೆ, ಆ ಕೂಡು ಕುಟುಂಬ,
ಅಲ್ಲಿ ಅತ್ತೆ ಸೊಸೆ ಜಗಳ ಆಗಿರ್ಬೋದು, ಹೌದು. ಅನ್ಯೋನ್ಯತೆ ಆಗಿರ್ಬೋದು, ಈ ಕುರಿತಾಗಿ ನಿಮ್ಮ ಸಾಹಿತ್ಯಗಳು ಹೆಚ್ಚಾಗಿತ್ತು. ಆದ್ರೆ ಈಗದ ಜನರೇಷನ್ ತುಂಬಾ ಬದಲಾಗಿದೆ. ಹೌದು ಅಂದ್ರೆ ಎಲ್ಲೋ ಮದ್ವೆ ಆಗೋದೇ ತುಂಬಾ ಕಮ್ಮಿ ಆಗಿದೆ. ಮದ್ವೆ ಹೌದು. ಆದ್ರೂ ತಂದೆ ಯಾರು ಹೌದು ಅತ್ತೆ ಮಾವ ಒಟ್ಟಿಗಿರ್ಬಾರ್ದು ಅನ್ನೋ ಭಾವನೆ ಇರುವ ಒಂಥರದ ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ಮಕ್ಳು ಬೇಡ ಅನ್ನುವಂಥ ವ್ಯಕ್ತಿತ್ವ ಆಗಿರ್ಬೋದು. ಸೊ ಈ ತರದ ಸಾಕಷ್ಟು ಬದಲಾವಣೆಗಳು ಈಗದ ಹೌದು. ಜನರಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾದಂತ ವಿಚಾರದಲ್ಲಿ ಪದ್ಯ ಕಟ್ಟುವಂತ ಕೆಲಸ ಏನಾದ್ರು ಮಾಡಿದ್ದೀರಾ? ಬೇಕಾದಷ್ಟು ಮಾಡಿದ್ದೇನೆ. ಮೊದಲನೇದಾಗಿ ಹಾ ಹಾ ಈ ಈ ಈ ಲವ್ ಮ್ಯಾರೇಜ್ ಅಂತಿರಲ್ಲ, ಹೌದು. ಈ ಈ ಲವ್ ಮ್ಯಾರೇಜು ಯಾವತ್ತೂ ಸುಮಾರಾಗಿ 100% ಸಕ್ಸಸ್ ಇಲ್ಲವಾಗಿಲ್ಲ. 100 ಒಂದು 3-4% ಏನಾದರೂ ಸಕ್ಸಸ್ ಆಗಿರ್ಬೋದು ಅಷ್ಟೇ. ಇತರ ಎಲ್ಲ ಬರ್ಬಾದಾಗಿರ್ತಕ್ಕಂಥದ್ದನ್ನೇ ನಾನು ನೋಡ್ತೇನೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಅಣ್ಣ ತಂಗಿ ಬಗ್ಗೆ ಹೆಚ್ಚು ಆ ಸಂಬಂಧದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ತಂಗಿಗೆ ಅಥವಾ ಅಕ್ಕಗೆ ಏನಾದ್ರು ಕಷ್ಟಗಳು ಬಂದ್ರೆ ಅಣ್ಣ ತಮ್ಮನೇ ಕೇಳಬೇಕು, ಹೊರಗಿನವ್ರು ಯಾರು ಕೇಳಕ್ ಬರಲ್ಲ ರೀ. ನೋಡಿ ನಗ್ತಾರೆ. ತಂಗಿ ಆಲ್ರೆಡಿ ಹೆಜ್ಜೆ ತಪ್ಪಿಬಿಟ್ಟಿದ್ದಾಳ್ರಿ, ಕೆಡಕ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕೆಡಕ್ಕಾದಾಗ ಹೆಣ್ಣಿಗೆ ಏನಿರ್ತೈತೆ ಅಂದ್ರೆ ರೀ ಹಠದ ಸ್ವಭಾವ, ಅದು ಸಕ್ಸಸ್ ಆಗದೆ ಇದ್ರೆ ಅನಾಹುತಗಳನ್ನ ಮಾಡ್ಕೋತದೆ. ಆ ಅನಾಹುತ ಮಾಡ್ಕೊಳ್ಳೋ ಟೈಮ್ದಾಗ ಇವ ಅಣ್ಣ ಬರ್ತಾನೆ ಅಷ್ಟೇ. ಅವಾಗ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಕ್ಕಂಥ ಇದು. ಅದು ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ, ಕೆಟ್ಟ ಕನಸಂತ ಎಲ್ಲ ಮರಿಬೇಕ, ಕಾದೆ ಇರ್ತೈತಿ ಹೊಸದೊಂದು ಲೋಕ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ನಾವು ಈ ಕಾಲದ ಹುಡುಗ್ಯಾರು ಅಂತ ಒದ್ದು ನಡೆದವ್ವ ಹಿರಿಯಾರ ಮಾತ, ಕಲ್ಲು ಮುಳ್ಳವ್ವ ಬಾಳು ಹಾದಿ ತುಂಬ, ಅದನ್ನು ಅರಿಲಾರ್ದ ತೋರಿಸಿದಿ ಜಂಬ. ಮೆಟ್ಟಿಕೊಂಡಿತ್ತ ಕಲಿಕಾಲ ದೆವ್ವ, ಮೆಟ್ಟಿಕೊಂಡಿತ್ತ ಕಲಿಕಾಲ ದೆವ್ವ, ಲವ್ವ ಒಗಸಿತ್ತ ತಲಿ ತುಂಬ ಬವ್ವ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಸಂಪ್ರದಾಯಸ್ಥ ಕುಲದಾಗ ಹುಟ್ಟಿ ಬೆಳೆದು ಬಿಟ್ಟವ್ವ ನೀ ಬೇಕಾ ಬಿಟ್ಟಿ, ಕುಲಹೀನರ ಹುಡುಗನ್ನ ಪ್ರೀತಿ ಮಾಡಿದೆಲ್ಲವ್ವ ಇಲ್ಲದ್ಯಾವ ಭೀತಿ. ಪ್ರೀತಿ ಕುರುಡಂತ ನೀಯಾದಿ ಕುರುಡಿ, ಪ್ರೀತಿ ಕುರುಡಂತ ನೀಯಾದಿ ಕುರುಡಿ, ಅವನ ಕಟ್ಟುಕೊಂಡ ಹಾದೆವ್ವ ಓಡಿ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಕುಲದ ಹೊರಗಿಟ್ಟಿ ತವ್ವ ನಮ್ನ ದೈವ, ಕರೆದು ಮಾತಾಡಲಿಲ್ಲವ್ವ ಯಾವ, ತುತ್ತು ಕೋಳಿಗೂ ಪಿರಿಯಾಗುದಾತ, ದಿವಸ ಕಳೆಯುವುದು ದುಸ್ತರ ಆಗೋತ. ಅವ್ವ ಹೊಟ್ಟಿ ಬ್ಯಾನಿ ಹಚ್ಚಿಕೊಂಡ ಸತ್ಲ, ಅವ್ವ ಹೊಟ್ಟಿ ಬ್ಯಾನಿ ಹಚ್ಚಿಕೊಂಡ ಸತ್ಲ, ಅಪ್ಪ ಮಾನಸ್ತ ಹಾಕೊಂಡ ಉರ್ಲ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಮಾಡಿಕೊಂಡೆವ್ವ ಬಾಳೆ ಮೂರ ಬಟ್ಟಿ, ನಿನ್ನ ಕಟ್ಟಿಕೊಂಡ ಹುಡುಗಲ್ಲ ಗಟ್ಟಿ, ನೀನೇ ಒಯ್ದದ್ದು ಕೂತುಕೊಂಡು ತಿಂದ, ಎಲ್ಲ ಮುಗದಿಂದ ಕೈ ಕೊಟ್ಟ ವಾದ. ನಿನ್ನ ಗರ್ವಕ್ಕ ಬಿತ್ತಂತ ಏಟ, ನಿನ್ನ ಗರ್ವಕ್ಕ ಬಿತ್ತಂತ ಏಟ, ಆತ್ಮಹತ್ಯಾಕ ನಡೆದೆಲ್ಲ ಹೊಂಟ. ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಲಾರ್ದ ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಮನಸ್ಸು ತಡಿಲಾರ್ದ ಬನ್ನಿ ಪತ್ತ ತೆಗೆದ, ನಿನ್ನ ನೋಡುವ ಛಲ ಹೊತ್ತು ಬಂದ. ಹಿತ್ತಲು ಭಾವಿ ನೀ ಜಿಗಿಯಾಕೆ ಎದ್ದಿ, ಓಡಿ ಬನ್ನಂತ ತಂಗಿ ನೀ ಉಳಿದಿ. ತಡಾಗಿದ್ರ ಸಾಯ್ತಿದ್ದೆಯವ್ವ, ತಡಾಗಿದ್ರ ಸಾಯ್ತಿದ್ದೆಯವ್ವ,
ತಂಗಿ ನೀ ನನ್ನ ಜೀವದ ಜೀವ, ಹಠ ಮಾಡದೆ ನಡಿ ಮನಿಗೆ ತಂಗಿ, ಹಿಂದ ನೋಡ್ಬ್ಯಾಡ ಆದದ್ದ ತಿರುಗಿ. ಬಾಲ್ಯದಿಂದ ನೀ ಪಕ್ಕ ಗಂಡು ಬೀರಿ, ಆದ್ರೂ ಅಣ್ಣಗ ನೀ ಮುದ್ದು ಗೌರಿ. ತವ್ರ ಮನಿಗ್ ಹಚ್ಚಿದರು ಮಸಿ ನೀನು, ಹಚ್ಚಿಕೊಂಡಿಲ್ಲ ಒಡ ಹುಟ್ಟಿದವನು. ಅನುರ ಜಗದಾಗ ಇಲ್ಲ ಯಾರಿಗ್ಯಾರ, ಅನುರ ಜಗದಾಗ ಇಲ್ಲ ಯಾರಿಗ್ಯಾರ. ಹೇಳತವ್ರಿಗೆ ತಂಗಿ ಹಂಗ ಬಾರ, ನಡಿಯ ಅಣ್ಣಗ ತಂಗಲ್ಲ ಭಾರ, ಕೇಳ ಅಣ್ಣಗ ತಂಗಲ್ಲ ಭಾರ. ಒಂದು ಸೀನ್ ತರನೇ ಅಲ್ವಾ, ಏನೆಲ್ಲ ಆಯ್ತು ಎಲ್ಲಾನು ಕೂಡ. ನಾನು ಹಾಡೋದೇ ನಿಮ್ಗೆ ಹೇಳ್ತೇನ್ರಿ, ಅದಕ್ಕೊಂದು ಕಟ್ ಇರುತ್ತೆ, ಅದೊಂದು ಲೆಕ್ಕಾಚಾರ, ಅದೊಂದು ಅನುಭವ. ಆದ್ರೆ ನೀವು ಸಿನಿಮಾ ಗೀತೆಗಳನ್ನ ಮತ್ತೆ ಹಾಡಕ್ ಶುರು ಮಾಡ್ತೀರಾ, ಅದ್ ಯಾಕೆ ಕಾರಣ ಆಯ್ತು? ಯಾಕಂದ್ರೆ ಜನಪದ ಮೂಲವೇ ಇರ್ಬೇಕು ಅನ್ನುವಂತ ತುಡಿತ ನಿಮ್ಮಲ್ಲಿ ಇದ್ದಾಗ ಇಲ್ಲ ಸಿನಿಮಾದ ಆಯ್ಕೆ ಇಲ್ಲ, ಅದು ಒಂದು ವಸ್ತು ಬಂದಾಗ, ಒಂದು ವಸ್ತು ಬಂದಾಗ ಪ್ರೇರಣೆ, ಆ ಹಾಡ ಕೇಳಿದಾಗ ಒಂದು ಪ್ರೇರಣೆ ಬರ್ತೈತಿ. ಅದು ಪ್ರೇರಣೆ ಇದು ಸರಿ ಇದೆ, ಇದು ತಪ್ಪು ಇದೆ ಅಂತ ಅಲ್ಲಿ ಶುರುವಾಗ್ಬಿಡ್ತೀರಿ, ತಾಕಲಾಟ ಶುರುವಾಗ್ತದೆ. ತಾಕಲಾಟ ಶುರುವಾದಾಗ ಇದಕ್ಕೆ ಸರಿ ಏನು ನಮ್ಮಲ್ಲೇ ಬರುತ್ತೀರ, ಇದಕ್ಕೆ ಏನ್ ಮಾಡ್ಬೋದು, ಇದಕ್ಕೆ ಏನ್ ಕೊಡ್ಬೋದು ಬಂದಾಗ, ಕೊಟ್ಟಾಗ ಅದನ್ನ ಕೇಳಬೇಕು ಇನ್ನೊಬ್ರು ಅಂದಾಗ, ಇದಿದ್ರೇನೆ ಅದನ್ನ ಕೇಳಕ್ ಅನ್ಕೊಳ್ರಿ. ಈಗ ನಾ ಹೇಳುದ ಅರ್ಥ ಆಯ್ತು ನಿಮ್ಗೆ? ಈ ಒಂದು ಹಾಡು, ಈ ಹಾಡು ಈಗ ಹೇಳಿನಲ್ರಿ, ಮೂಕನಾಗಬೇಕು, ಇದನ್ನ ಕೇಳಿದ್ರಿ ನೀವು, ಅಟ್ಟಿವಾದರವ್ವ ನಾನು ಬರ್ದೇರಿ. ಈಗ ಮೂಕನಾಗಬೇಕು ಅಂತ ಕೇಳಿದವಂಗ ಅಟ್ಟಿವಾದರವ್ವ ಕೇಳೋದು ಇಂಟ್ರೆಸ್ಟ್ ಇದ್ದತ್. ಯಾಕ ಇದನ್ನ ಹೆಂಗ್ ಮಾಡ್ದಾನವ, ಇದನ್ನ ಹೆಂಗ್ ಮಾಡಿದಾನಿವ, ಅದನ್ನ ಆ ಇಂಟ್ರೆಸ್ಟ್ ನೊಳಗ ಆ ವಸ್ತುವನ್ನು ಸಂಪೂರ್ಣವಾಗಿ ಕೇಳ್ತಾನವ. ಆ ಒಂದು ಸ್ಟ್ರಾಟಜಿ. ಆ ಕೇಳಿದ ತಕ್ಷಣ ಈ ವಿಷಯವನ್ನ ತುಲನೆ ಮಾಡ್ತಾನೆ. ನಾನು ಫಾರ್ ಎಕ್ಸಾಂಪಲ್ ಶರೀಫರ ಹಾಡುಗಳು, ಶರೀಫರ ಹಾಡುಗಳಲ್ಲಿ ಪರ್ಯಾಯವಾಗಿ ಬಹಳ ಬರ್ದೇನ್ರಿ ನಾನು. ಯಾಕೆ ಪರ್ಯಾಯವಾಗಿ ಬರ್ದಂತಂದ್ರೆ, ನಾನು ನಂದೊಂದು ಏನಂತಂದ್ರೆ ರೀ, ಬೇರೆಯವ್ರ ಹಾಡಿದ್ದನ್ನ ಹಾಡಲ್ಲ ಅಂತ. ಆದ್ರೆ ಜನ ಬಿಡ್ಬೇಕಲ್ಲ ರೀ, ಅದೇನ್ ನಮ್ಗೆ ಗೊತ್ತಿಲ್ಲ, ಅದು ಬೇಕತ್ತ. ಅದಕ್ಕೆ ಪರ್ಯಾಯವಾಗಿ ಹಾಡೋದನ್ನ ಹಾಡ್ತೀನಿ ನೋಡ್ಬೇಕು, ಕೇಳ್ತಾರೆ ಕೇಳಿ ಅಂಥದ್ದನ್ನ. ಇದು ಯಾವ್ದಿದು, ಮೊದಲು ತರವಲ್ಲ ತೆಗಿ ನೀನ ತಮ್ಮೂರಿ. ಒಬ್ಬ ಮನ್ಯಾಗ ಒಬ್ಬ ವ್ಯಕ್ತಿ ಗಂಡಸು ಅಂತಕ್ಕಂಥ ಶಬ್ದಕ್ಕೆ ಬಹಳ ಬೆಲೆ ಇದೆ. ಅವ ಗಂಡಸಾಗಿರ್ಬ, ಗಂಡಸರ ಅವನ ನಡತೆ ಅಷ್ಟೇ ಅಲ್ಲ, ಟೋಟಲಿ ಗಂಡಸು ಅಂತೇಳಿ ಒಂದು ವ್ಯವಹಾರ ಮಾಡಿದ್ದೀರಿ ನೀವು. ಅದಕ್ಕೆ ವಸ್ತುವಿಗೆ ಹೆಸರು ಕೊಟ್ಟಿದ್ದೀರಿ ನೀವು, ಅದು ಗಂಡಸೇ ಆಗಿರ್ಬೇಕನ್ನ ಅವನ. ಅದನ್ನ ನಾನು ಒಂದಿಷ್ಟು ಮನ ಮುಟ್ಟುವಂಗೆ ಹೆಣ್ಮಕ್ಳು, ಅದರಲ್ಲಿ ಹೆಂಡತಿ ಮನಸ್ಸಿನೊಳಗೆ ಗಂಡ ಆಗಿ ಉಳಿಲಿಲ್ಲ ಅಂದ್ರೆ ಏನಾಕೈತಿ ಅನ್ನೋದ್ರ ಬಗ್ಗೆ, ಮತ್ತೆ ಸಮಾಜದ ದೃಷ್ಟಿಯೊಳಗೆ ಆ ವ್ಯಕ್ತಿ ಅವನ ಗಂಡಸು ಸರಿಯಾಗಿ ಇರದೇ ಇದ್ರಿ ಏನಾಕೈತಿ ಅನ್ನೋದ್ರ ಬಗ್ಗೆ ಉಡ್ದಾರ ಅಂತ ನಮ್ಮಲ್ಲಿದ್ದಾರೆ. ಉಡ್ದಾರ, ಆ ಉಡ್ದಾರ ಕಟ್ಟಿದ ಗಂಡಸು ಅಂತ. ಸುಮ್ಮನ ಕಟ್ಟಿದೆಲ್ಲೋ ಉಡ್ದಾರ ತಮ್ಮ, ಮಾಡಕ ಬರಲಿಲ್ಲೋ ಸಂಸಾರ, ಗಂಡಸು ಅನಿಸಿಕೊಂಡ ಭಂಡ ಬಾಳುವೆ ಮಾಡಿ, ಹೆಂಡತಿಗಾದೆಲ್ಲೋ ಮುಡುದಾರ. ಸುಮ್ಮನ ಕಟ್ಟಿದೆಲ್ಲೋ ಉಡುದಾರ ತಮ್ಮ, ಮಾಡಕ ಬರಲಿಲ್ಲೋ ಸಂಸಾರ, ಕಾಣಾಕ ಅದಿ ಚಂದ ರಾಜ್ಕುಮಾರ, ಅದನ್ನ ಬಂಡವಾಳ ಮಾಡಿಕೊಂಡಾದ್ಯೋ ಜೋಕುಮಾರ. ಇದು ನಿಮ್ಮ ಆ ಸಮಯದ ಸಮಕಾಲೀನ ಗಾಯಕರುಗಳು ಒಂದಷ್ಟು ಲಿಸ್ಟ್ಗಳೇ ಬರ್ಬೋದು, ಅದರಲ್ಲಿ ಅಶ್ವಥ್ ಅವರು ಕೂಡ ಇದ್ರು. ಸೊ ಇವರ ಜೊತೆಗಿನ ನಿಮ್ಮ ಒಡನಾಟ ಯಾವ ರೀತಿ? ಇಲ್ಲ, ಒಡನಾಟ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೇನೆ ರೀ. ಏನಂತಂದ್ರೆ ರೀ, ಈಗ ಅವ್ರು ಮಾಡ್ತಕ್ಕಂಥದ್ದು ಅವರೇ, ಅದು ಅಶ್ವಥ್ ಮಾಡೋದು ಅಶ್ವತ್ಥೇ ಮಾಡ್ಬೇಕು. ಅಶ್ವಥ್ ಮಾಡೋದು ಎಲ್ಲರೂ ಗುರುರಾಜ್ ಕೊಟ್ಟು ಮಾಡೋದು ತಪ್ಪಾಗ್ತೈತಲ್ಲ, ಅದು ಕಂಪ್ಯಾರಿಟಿವ್ ನೋಡಿದೆ. ಇವ್ರು ಮಾಡಿದ್ ಚೆನ್ನಾಗಿತ್ತು, ಇದರಲ್ಲೇ ಟೈಮ್ ಹೋಗ್ತೈತೆ ಹೊರತಾಗಿ ಇವರ ವಿದ್ವತ್ ವರಿಗೆ ಹತ್ತಂಗಿಲ್ಲ. ಹಿಂಗಾಗಿ ಅವ್ರಿಗೆ ಇವ್ರದ್ದು ಇವ್ರಿಗೆ ಮತ್ತೆ
ಭಗವಂತ ಎಲ್ಲರಿಗೂ ಅಷ್ಟೇ ಶಕ್ತಿ ಕೊಟ್ಟಿದ್ದಾನೆ, ಅಷ್ಟೇ ತಾಕತ್ತು ಕೊಟ್ಟಿದ್ದಾನೆ. ಯೂಸ್ ಆಗ್ತಕ್ಕಂಥ ರೀತಿ ಬೇರೆ ಬೇರೆ. ಅದು ಆಗುತ್ತೆ ಸಮಾಜಕ್ಕೆ ಯೂಸ್ ಆತಂದ್ರೆ ಅದು ಎಲ್ಲರೂ ಅದು ಸ್ವೀಕಾರ ಮಾಡ್ತಾರೆ, ಆಗದೆ ಇರ್ತಾರೆ ಬಿಸಾಕ್ಬಿಡ್ತಾರೆ ಅಷ್ಟೇ. ಹಿಂಗಾಗಿ ಅಶ್ವಥ್ ಅವರು ಅವರಲ್ಲಿರ್ತಕ್ಕಂಥ ವಿದ್ಯೆ ಏನಂತಂದ್ರೆ ರೀ, ಯಾವ ವಸ್ತುವಿಗೆ ಯಾವ ರಾಗವನ್ನು ಹಾಕಬೇಕು, ಯಾವ ವಸ್ತುವನ್ನ ಯಾವ ರೀತಿ ಹೇಳಬೇಕು, ಭಗವಂತ ಅವ್ರಿಗೆ ಕರಗತ ಮಾಡಿಬಿಟ್ಟಿದ್ದ. ಅಂಥವ್ರು ಹುಟ್ಟೋದು ಬಹಳ ಕಷ್ಟ ಅಂತ. ಯಾಕಂದ್ರೆ ರೀ ಕೋಟಿಗೊಬ್ರು ಹುಟ್ತಾರಂತಾರೆ, ಇದೇ ಮಾತು. ಎಲ್ಲರೂ ಹುಟ್ಟಕ್ಕೆ ಎಲ್ಲರೂ ಸಾಧ್ಯ, ಎಲ್ಲರೂ ಅಶ್ವತ್ಥ. ನೋಡ್ರಿ ನೀವು ಅಶ್ವತ್ಥರಂಗ ಯಾವ ಬೇಕಾದಂಗೆ ಹಾಡಲಿ, ಅಶ್ವತ್ಥರಂಗ ಹಾಡಕ್ಕಾಗಲ್ಲ. ಇಮಿಟೇಟ್ ಮಾಡಿದ್ರು ಕೂಡ ಅಶ್ವತ್ಥ ಅನ್ಸಲ್ಲ ರೀ. ಹಂಗೆ ಕೆಲವೇ, ಈಗ ಎಕ್ಸಾಂಪಲ್ ಗುರುರಾಜ್ ಕೊಟ್ಟಿದ್ದ ದಾರಿ, ನಾವು ನಡೆದು ಬಂದಿರತಕ್ಕಂಥ ದಾರಿ, ನಾನು ಇದನ್ನೇ ಚೂಸ್ ಮಾಡ್ಕೊಂಡು ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೇನೆ. ನನಗೆ ಇದರಿಂದ 4 ಜನ ಕೇಳ್ತಾರೆ, 4 ಜನ ಗುರ್ತು ಯಾರು ಹೇಳಿ ಗುರುರಾಜ್ ಕೊಟ್ಟಿದೆಯಪ್ಪ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅಸ್ತಿತ್ವವನ್ನು ನಾವೇ ಕಂಡುಕೊಳ್ಳುವಂತ. ಮತ್ತೇನಿಲ್ಲ. ಹರಿಯ ಚಿತ್ರದಲ್ಲಿ ಆಗಿರ್ಲಿ, ಜೋಗಿ ಚಿತ್ರದಲ್ಲಿ ಆಗಿರ್ಲಿ ಹಾಡಾಡಿದ್ದೀರಾ. ಸೊ ಈ ಒಂದು ಟರ್ನ್, ಯಾಕಂದ್ರೆ ವೇದಿಕೆಯಲ್ಲಿ ಹಾಡಾಡ್ತಾ ಇದ್ದಂತಹ ವ್ಯಕ್ತಿ ಕ್ಯಾಸೆಟಿಗೆ ಪದಾರ್ಪಣೆ ಮಾಡ್ತೀರಾ, ನಂತರ ಈ ಸಿನಿಮಾ ಸ್ವರ್ಣ ತೆರೆ ಅಂತ ಏನೋ ಅನ್ಬೋದೇನೋ, ಇದಕ್ಕೆ ಕಾಲಿಡ್ತೀರಾ. ಈ ಜರ್ನಿ ಬಗ್ಗೆ ನಾವು ನಮ್ಮಲ್ಲಿ ಏನಂತಂದ್ರೆ ಸಿನಿಮಾ ಸುಪ್ರೀಂ ಅಂತ ಲೆಕ್ಕ, ಕೊನೆ. ಅದು ಮನರಂಜನೆಯ ಕೊನೆ ಅಂತ ಸ್ವೀಕಾರ ಮಾಡುವಾಗ ಸಿನಿಮಾ ಅಂದ್ರೆ ಮುಗಿದು ಹೋಯ್ತು, ಎಲ್ಲರ ಭಾವನೆ ಅಲ್ಟಿಮೇಟ್ ಅನ್ನೋಂಥ ಅಲ್ಟಿಮೇಟ್. ಅವಾಗ ನನ್ನದು ಭಾವನೆ ಹಂಗೆ ಐತ್ರಿ. ಅಲ್ಲಿ ಸಿನಿಮಾ ಅಲ್ಲಿದ್ದ ನಾನು ಒಂದು ಹಾಡ್ಬೇಕು, ನಾನು ಒಂದು ಹಾಡ್ಬೇಕು, ನಾನು ನಟನೆ ಮಾಡ್ಬೇಕು ಅನ್ನೋದು ಏನಿರಲಿಲ್ಲ. ಜನ ಎಲ್ಲ ಹೇಳಿದ್ವಿ, ನೀವು ಹಾಡಿ ಬೆಸ್ಟ್ ಹಾಡ್ತೀವಲ್ಲೋ ಸಿನಿಮಾದಾಗ ಹಾಡೋದು ಅಂತ ಇರಲ್ಲ ರೀ. ಮಾತಾಡಿದಾಗ ನನ್ನಲ್ಲಿ ಅದು ಅದು ಹಂಗೋ ಹಿಂಗೋ ಬೆಂಗಳೂರಿಗೆ ಬಂದು ನಾನು ಇದಕ್ಕೆ ಹಾಕಿ ಬಂದಿರಿ. ಬೆಂಗಳೂರಿಗೆ ಬಂದಾಗ ನಾನು ಸಿನಿಮಾದ ಲ್ಯಾಂಡ್ ನೋಡಿದಾಗ ಇಲ್ಲಿ ಬೇರೆಯವ್ರ ಹತ್ರ ಕೈ ಒಡ್ಡಿದ್ರೆ ಯೂಸ್ ಆಗೋಲ್ಲ ನಾನು ಪಕ್ಕ ಗೊತ್ತಿತ್ತು. ಯಾಕಂದ್ರೆ ರೀ ಕೈ ಒಡ್ಡಿದ್ದು ಯಾವತ್ತೂ ಸಕ್ಸಸ್ ಆಗಂಗಿಲ್ಲ. ಅವಕಾಶ ತಾನಾಗೆ ಬರಬೇಕು. ತಾನಾಗೆ ಬಂದಾಗ ತಾನಾಗಂತೂ ಬರಲ್ಲ ರೀ. ಹೌದು, ಪ್ರಯತ್ನ. ಯಾಕೆ ಬರಲ್ಲ ಅಂತಂದ್ರೆ ರೀ, ಅದರಲ್ಲಿ ಏನಾದ್ರೂ ಇದಕ್ಕೆ ಪ್ಲಸ್ ಆಗ್ತಕ್ಕಂಥ ವಸ್ತು ಇದ್ರೆ ಅವ್ರು ಅದನ್ನ ಆಯ್ಕೆ ಮಾಡ್ಕೋತಾರೆ. ಕರೆಕ್ಟ್. ಅದು ಆ ಥರದ್ದು ನನಗೆ ಆಯ್ತು ರೀ. ನಾನು ಬಂದ ತಕ್ಷಣ ನಾನು ಒಂದು ಸಿನಿಮಾ ಮಾಡಿದೆ ರೀ. ಮೊದಲು ಲಹರಿ ಅವರು ಒಂದು ಮಹಾಕ್ಷತ್ರಿಯ ಮಾಡಿದ್ರು. ಮಹಾಕ್ಷತ್ರಿಯದಲ್ಲಿ ನನಗೊಂದು ಹಾಡು, ಹಂಸಲೇಖ ಅವರ ಸಂಗೀತ, ವಿಷ್ಣುವರ್ಧನ್ ಹೀರೋ, ಸೋನು ಆಲಿಯಾ ಹಿಂದಿ ಹೆಣ್ಮಗಳು ಹೀರೋಯಿನ್. ಆ ಲಹರಿ ಅವರು ಎಲ್ಲ ನನ್ನ ಹಾಡುಗಳಂದ್ರೆ ತುಂಬ ದುಡ್ಡು ಮಾಡಿದ್ರು, ತುಂಬ ಗಳಿಸಿದ್ರು, ತುಂಬ ನನ್ನಿಂದ ಉಪಯೋಗ ಆಗಿತ್ತು. ಅವ್ರು ನಿಮ್ದು ಹಾಡು ಬೇಕೇ ಬೇಕು ಅಂತ ಹೇಳಿ, ಜೊತೆಗೆ ಪಾತ್ರನೂ ಮಾಡ್ಬೇಕು ನೀವು ಅಂತ. ನಾ ಪಾತ್ರಗೆ ಥರ ಒಲ್ಲೆಪ್ಪ ನಾವು ಒಲ್ಲೆ ಅಂತೇಳಿ ನಾ ಹಾಡಂದ್ರೆ ಹಾಡ್ತೇನೆ. ಅವಾಗ ಏನೈತಿ ಒಳಗೆ ಏನೇನೈತಿ, ಹುಬ್ಬಳ್ಳಿಯಾಗಿಲ್ಲದ್ದು, ದುರ್ಗದಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಈ ಸೀಮೆಯಾಗೆ ಇಲ್ಲದ್ದು ಅಂತ ಅದೇನೈತಿ, ಸ್ಪೆಷಲ್ ಏನೈತಿ. ಹೋಟೆಲ್ಗೆ ಬಂದಿರತಕ್ಕಂಥ ವ್ಯಕ್ತಿ ತಿನ್ನಾಕಿ ಏನಂತ ಕೇಳ್ತಾನೆ. ಅದನ್ನ ಹಂಸಲೇಖ ಅವರ ಇದರಲ್ಲಿ ಹಾಡು, ಅದು ಹಾಡು ಪ್ರಚಾರ ಆಗಲಿ, ಡಬಲ್ ಮೀನಿಂಗ್ ಅಂತ ಹೇಳಿ ಅವಾಗಲೇ ಅದ್ರ ಬಗ್ಗೆ ಅಲ್ಲಿಂದ ನಿಮ್ಗೆ ಹೇಳ್ತೇನೆ ರೀ, ಕೆಟ್ಟದಾಗಿರ್ತಕ್ಕಂಥ ಹಾಡುಗಳು ಹೊರಗಡೆ ಬಂದಿರತಕ್ಕಂಥದ್ದು ನನ್ನ ಕಣ್ಮುಂದೆ ಇದೆ. ಇದನ್ನೇ ಯಾಕೆ ಡಬಲ್ ಮೀನಿಂಗ್? ನಮ್ಮ ಅಪ್ಪನಿಗೂ ಡಬಲ್ ಮೀನಿಂಗ್ ಇಲ್ಲ. ನೀವು ನೋಡಿದ್ರೆ ಡಬಲ್ ಮೀನಿಂಗ್ ಅಲ್ವೇ ಅಲ್ಲ, ಸಿಂಗಲ್ ಡೈರೆಕ್ಟ್ ಮೀನಿಂಗ್ ಇದು. ಆದ್ರೆ ಡಬಲ್ ಮೀನಿಂಗ್ ಅಂತ ಅದು. ಅವನು ಲಹರಿ ಅವನು ದುಡ್ಡು ಹಾಕಿರ್ತಕ್ಕಂಥ ವ್ಯಕ್ತಿ, ಅವನಾಗ ತೆಗಿತಾನೆ, ತೆಗಿಲಿಲ್ಲ. ಅದು ಹಂಗೆ ಇರಲಿ ಸಿನಿಮಾ. ನೀವು ಹೊರಗಡೆ ಪ್ರಸಾರ ಮಾಡೋದು ಬಿಟ್ಬಿಡ್ರಿ, ಸಿನಿಮಾದಲ್ಲಿ ಹಂಗೆ ಉಳಿತು, ಹಂಗೆ ಸಕ್ಸಸ್ ಆಯ್ತು. ಅವಾಗ ಈ ಭೂಮಿ ಬಣ್ಣದ ಬಗುರಿ, ನಂತರ ನನ್ನ ಈ ಹಾಡು ಬಹಳ ಸಕ್ಸಸ್ ಆಯ್ತು. ಅದಾದ ನಂತರ ಕೆಲವು ದಿನ ಸುಮ್ಮನೆ ಇದ್ದರಿ ಪ್ರೇಮ್ ಅವ್ರಿಗೆ ಹೇಗೆ ಕನೆಕ್ಟ್ ಆಯ್ತು ಈ ಹಾಡಿನ ಮೂಲಕ? ಪ್ರೇಮ್ ಒಳ್ಳೆ ಹಾಡುಗಾರಲ್ರಿ, ಜನಪದ ಹಾಡುಗಾರ, ಬರೀ ಸಿನಿಮಾ ಮೇಕರ್ ಅಷ್ಟೇ ಅಲ್ಲ ರೀ. ಮತ್ತೆ ತಿರುಗಾಡಿ
ಅದನ್ನ ಆಯ್ಕೆ ಮಾಡ್ಕೊತಾನೆ ಅವ್ರಿಗೆ. ಬೇಕಾಗಿರುವಂತ ಹಾ, ವಸ್ತುನ. ಎಲ್ಲಿ ಯಾವ್ದು ಒಳ್ಳೇದಿದೆ, ಯಾವ್ದು ಕೊಡ್ಬಹುದು, ಯಾವ್ದನ್ನ ಜನಗಳಿಗೆ ಮುಟ್ಟುವಂತ ಶಕ್ತಿ ಇದೆ ಅದರಲ್ಲಿ, ಅದನ್ನೆಲ್ಲ ಹುಡುಕ್ತಾರೆ ಅವರು. ಹುಡುಕಿ ಹೊರಗಡೆ ಕೊಡ್ತಾರೆ. ಅದಕ್ಕೆ ಪ್ರೇಮ್ ಸಕ್ಸಸ್ ಆದದ್ದು. ಈ ಇದನ್ನ ಮಾಡೋಕ್ಕಿಂತ ಮುಂಚೆ, ಜೋಗಿ ಮಾಡೋಕ್ಕಿಂತ ಮುಂಚೆ ಕರಿಯ ಮಾಡುವಾಗ ನಾನೊಂದು ಹಾಡ ಬರೀತಿದ್ದೆ ರೀ, ಅಣ್ಣ ತಮ್ಮ. ನಾ ಬಹಳ ಪ್ರಯೋಗಗಳನ್ನ ಮಾಡಿದ್ದೇನೆ ರೀ. 45-50 ನಿಮಿಷದ ಒಂದೊಂದೇ ಹಾಡುಗಳು. ಅವ 50 ನಿಮಿಷಕ್ಕೆ ಹಾಡ ಕೇಳಲೇಬೇಕು. ಅದನ್ನ ನೀವು ಅದನ್ನ ಓಪನ್ ಮಾಡಿದ್ರಿ ಅಂದ್ರೆ ಮಧ್ಯಕ್ಕೆ ಬಿಡಂಗಿಲ್ಲ. ನೀವು ಅದನ್ನ ಹಿಡಿದಿಟ್ಕೊಳ್ಳುವಂಥದ್ದೇ ಹಾಡು. ಮತ್ತೆ ಎಲ್ಲವೂ ನಿಮಗೆ ಹೇಳ್ತೀನಿ ರೀ, ಬದುಕಿನ ಹಾಡುಗಳು, ಜೀವನದ ಹಾಡುಗಳು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಹಾಡುಗಳು, ಸಮಾಜಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂಥ ಹಾಡುಗಳು. ಫಾರ್ ಎಕ್ಸಾಂಪಲ್ ಅಣ್ಣ ತಮ್ಮ. ಹುಡುಗರು ಏನು ಅಣ್ಣ ತಮ್ಮ ಅಂದಾಗ ಮನೆಗೆ ಜಗಳ ಜೋಟಿ ಇದ್ದೇ ಇರ್ತದಲ್ರಿ. ಆವಾಗ ಬದಲಾಗ್ತಕ್ಕಂಥ ಬೇರೆ ಆಗ್ತಕ್ಕಂಥದ್ದು ಸಂದರ್ಭ ಬಂದೇ ಬರ್ತಾವ್ರಿ. ಅಥವಾ ಆಗ ಅಣ್ಣ ತಮ್ಮ ಬದಲಿ ಆಗದೇ ಇದ್ರು ಕೂಡ ಅವ್ರನ್ನ ಕಟ್ಕೊಂಡಿರ್ತಕ್ಕಂಥವ್ರ ಬದಲಿ ಮಾಡ್ತಿರ್ತಾರೆ, ಬದಲಾವಣೆ ಆಗ್ತಿರ್ತಾರೆ. ಅಂಥದ್ದು ಆಗಬಾರ್ದು ಅಂತ ಹೇಳಿ ನಾನು ಅಣ್ಣ ತಮ್ಮ ಬರೆದಿರಿ. ಅದನ್ನು ಅಶ್ವಿನಿ ಅವ್ರು ಬಿಡುಗಡೆ ಮಾಡಿದ್ರು. ಅಶ್ವಿನಿ ಅವರು ಬಿಡುಗಡೆ ಮಾಡುವಾಗ ಅಶ್ವಿನಿ ಅವ್ರದೇ ಇದು ಕರಿಯ ಪ್ರಾಜೆಕ್ಟ್. ಹಾಡನ್ನು ಅವರೇ ಖರೀದಿ ಮಾಡಿದ್ರು. ವಿಷ್ಣು ಇವ್ರದ್ದು, ನಮ್ಮ ದರ್ಶನದ್ದು. ಅದನ್ನು ಗುರುಕಿರಣ್ ಮ್ಯೂಸಿಕ್ ಅದು. ಆವಾಗ ಅಶ್ವಿನಿ ಅವರು ಇದು ಸಕ್ಸಸ್ ಆಗಿತ್ತಲ್ರಿ, ಲಹರಿ ಅವ್ರದ್ದು. ಇವರು ಅಶ್ವಿನಿ ಅವರು ಅಣ್ಣಂದೊಂದು ಹಾಡು ಬೇಕು. ಪ್ರೇಮ್ ನನ್ನ ಅತಿ ಆತ್ಮೀಯ ಮನುಷ್ಯ ರೀ. ನನ್ನ ಹಾಡಂದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಕ್ಕಂಥ ಮನುಷ್ಯ. ಬಂದು ನನ್ನ ಹತ್ರ ಸುಮ್ಮನೆ ನಿಲ್ತಿದ್ರು ಅವ್ರು. ಮೊದಲು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಮನುಷ್ಯ ಅಲ್ರಿ ನಾನು. ಅವಾಗ ಸುಮ್ಮನೆ ಬಂದು ಹಾಡುಗಳನ್ನ ಬರೆಯೋದು ನೋಡ್ತಿದ್ರು. ಸುಮ್ಮನೆ ನಮ್ಮ ಹಣ ನಮ್ಮ ಇದಕ್ಕೊಂದು ಹಾಡು ಹಾಡ್ಬೇಕು. ಏನ್ರಿ ಅಂದೆ ನಾನು. ಇದು ಕೆಂಚಾಲ ಮುಂಚಾಲ. ಆವಾಗ ಇದನ್ನ ನಾಗೇಂದ್ರ ಪ್ರಸಾದ್ ಬರೆದಿದ್ರು. ನಾಗೇಂದ್ರ ಪ್ರಸಾದ್ ಇನ್ನೂ ಅವಾಗಲೇ ಎಲ್ಲರೂ ನನ್ನ ಫಾಲೋವರ್ಸ್ ರೀ, ನನ್ನ ಪ್ರೀತಿ ಮಾಡ್ತಕ್ಕಂಥವ್ರು ಅವರು. ಅವಾಗ ನಾಗೇಂದ್ರ ಪ್ರಸಾದ್ ನಾನು ಬರೆದಿದ್ದು ಹಾಡ್ಬೇಕು. ನಾ ಇದೇನ್ರಿ ಹಾಡೇನ್ರಿ ಅಂದೇರಿ ನಾನು. ಈಗ ಹಾಡೇನ್ರಿ ಹಾಡು ನೀವು ಅಂದ್ರಿ. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್. ಸಿನಿಮಾ ಮಾಧ್ಯಮ ರಿಪಲ್ಸ್ ಹಿಡಿದು ಹಾಡ ಬರೀತಾರೆ ಅವರು. ಕೆಂಚಾಲು ನೀವು ನೋಡ್ರಿ, ಹಾಡು ನಂತರ ನೋಡ್ರಿ ನೀವು. ನಿಮ್ಗೆ ಹೇಳ್ತೇನೆ ರೀ, ಅವ್ರು ಅಂದಂಗೆ ಆಯ್ತು ರೀ. ಅದು ಕೆಂಚಾಲು ಮುಂಚಾಲು ಹೊರಗೆ ಬಂದ ತಕ್ಷಣ ನಾನು, ಅಶ್ವಥ್ ಮತ್ತೆ ಇವರು ಹಾಡಿದ್ದದು. ಯಾವುದು ಹೆಣ್ಮಗಳು ಗೊತ್ತಿಲ್ಲ ರೀ, ಆ ಹೆಣ್ಮಗಳು ಹಾಡಿದ್ದದು. ಎಷ್ಟು ಸಕ್ಸಸ್ ಆಯ್ತು ಅಂತಂದ್ರೆ ಅಶ್ವಥ್ ಅವ್ರದನ್ನ ಒಪ್ಕೊಳ್ಳಿಲ್ಲ ರೀ. ಎಲ್ಲೂ ಹಾಡ್ಲಿಲ್ಲ ಅವರು. ನಾನು ಹಾಡ್ಲೆ, ನನ್ನ ಹಾಡಲ್ಲ ಅಂತ ಅವ್ರು ಸ್ವಲ್ಪ ಮಡಿವಂತರಿ. ಅವ್ರು ಕೆಲವೊಂದು ಪಾಲಿಸಿಗಳು ನಾವು ಭಾಳ ಒಪ್ಕೋತೇನೆ ರೀ. ಕರೆಕ್ಟ್ ಅದು. ಯಾಕಂತಂದ್ರೆ ಬಹಳ ಪುಣ್ಯಾತ್ಮನಿಗೆ ಬಹಳ ಒಳ್ಳೆ ಬಿಲ್ಡಿಂಗಿಗೆ ಒಂದು ಇದನ್ನ ಕಟ್ತಾರಲ್ರಿ, ಬೊಂಬೆ ದೃಷ್ಟಿ ಬೊಂಬೆ. ಹಂಗೆ ಆ ದೃಷ್ಟಿ ಅದು ಒಂದು ಹಾಡಿನಿಂದ ಆ ದೃಷ್ಟಿ ಬೊಂಬೆ ಹಂಗೆ ಬರಬಾರ್ದು ನನ್ನ ಕಾರ್ಯಕ್ರಮದಾಗ. ಆ ಥರ ಅದು ಗುರುರಾಜಕೋಟೆ ಹಾಡಿದಾರೆ, ಅವ್ರನ್ನ ಕೇಳ್ರಿ. ಹಿಂಗೆ ಹೇಳ್ತಿದ್ರಿ ಅವರು. ಹೌದು. ಈಗ ನಮಗೋಸ್ಕರ ಹಾಡ್ಬೋದಾ ಸರ್ ಅದನ್ನ? ಅಂದ್ರೆ ನೇರವಾಗಿ ನಿಮ್ಮಿಂದನೇ ಕೇಳೋಣ. ನನ್ನ ಪೋರ್ಷನ್ ನಾ ಹಾಡ್ಬೋದು ಅಷ್ಟೇ. ಕೆಚಾಲು ಮಚಾಲು ಎಂಗೌಲ ನಿಂಡುಗಳು, ಗೋವಿಂದ ಜಡ್ರಳ್ಳಿ ಎಂಗೌಲ ನಿನ್ ಕನಸುಗಳು, ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು, ಬ್ಯಾಡಂದ್ರೂ ಹೋಗುದಿಲ್ಲ ಪ್ರೀತಿ ಹುಚ್ಚು. ಕೆಚಾಲು ಮಚಾಲು ಎಂಗೌಲ ನಿಂಡುಗಳು, ಗೋವಿಂದ ಜಡ್ರಳ್ಳಿ ಎಂಗೌಲ ನಿನ್ ಕನಸುಗಳು. ಸೇಟು ಫಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ, ಎತ್ತಕೊಂಡೋಡೋಗೋ ಐಡಿಯಾ ಇದೆ, ಅವಳು ನನಗೆ ಸಿಗದಿದ್ರೆ ಆಸಿಡ್ ಹಾಕುವೆ, ಇನ್ ಬೇರೆ ನೀನಂಗೆ ಮಾಡಿದರೆ ಸ್ಲೇಟು ಹಿಡಿಯುವೆ. ಕೆಚಾಲು ಮಚಾಲು ಎಂಗೌಲ ನಿಂಡು. ಇಲ್ಲಿ ಮಧ್ಯಾಹ್ನ ಅವ್ರಿಗೆ ಅಷ್ಟು ಇವ್ರಿಗೆ ಅಷ್ಟು, ನಂದು ಅಶ್ವಥ್ ಅವರಿಗೆ ಕೊಟ್ಟಿರ್ತಕ್ಕಂಥ ಹಾಡು.
ನಾಡಿಮ್ಮನ್ನೇ ಮಾತೇವಿ ಕಾಣೆ ಅವ್ರದ್ದು ಅಶ್ವತ್ಥ ಅವ್ರದ್ದು ಹಂಚಿಕೊಂಡು ಹಾಡಿದ್ವಲ್ರಿ. ಹಿಂಗಾಗಿ ಅದು ಸಕ್ಸಸ್ ಆಗಿ ಆಯ್ತಲ್ರಿ. ಅಶ್ವಿನಿ ಅವರು ಜೋಗಿಯನ್ನ ಓಪನ್ ಮಾಡಿ, ಜೋಗಿಯನ್ನು ಓಪನ್ ಮಾಡಿದಾಗ ನಾನು ಪಾತ್ರ ಮಾಡ್ತೇನೆ ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ. ಅವಾಗ ಸೇಮ್ ಫಾರ್ಮುಲಾನ ಯೂಸ್ ಮಾಡಿ ಕೆಂಚಾಲೋ ಮುಂಚಾಲೋ ಫಾರ್ಮುಲಾನ ಇಲ್ಲಿ ಒಡಿಮಗ ಯೂಸ್ ಮಾಡಿ, ಒಡಿಮಗ ಬಿಡಬೇಡ ಅವನ, ಈ ಥರ ಈ ಹಾಡನ್ನ ನನ್ನ ಹಾಡು ಎಲ್ಲಿ ಬರುತ್ತೆ, ನನ್ನ ಲೈನ್ ಎಲ್ಲಿ ಬರುತ್ತೆ ಅಂದರೆ, ಹುಡುಗಾರನ್ನ ಮುಂದೆ ಇಟ್ಟು ಸ್ಕೆಚ್ಚು ಆಗ್ತಾರೋ ಪ್ರೀತಿ ಅಂತ ಹಿಂದೆ ಹೋದ್ರೆ ಚುಚ್ಚೆ ಬಿಡ್ತಾ ಪವರ್ಫುಲ್ ಲೈನ್ಗಳನ್ನ ಕೊಡ್ತೀನಿ. ಎಲ್ಲ ಹೈ ಪಿಕ್ಚರ್. ಮತ್ತೆ ನನ್ನನ್ನು ಇಲ್ಲಿ ನೋಡೋದಕ್ಕೂ ಪಬ್ಲಿಕ್ನಲ್ಲಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಪಬ್ಲಿಕ್, ಯಾಕಂದ್ರೆ ಅಲ್ಲಿ ಏನು ಎಫರ್ಟ್ ಬೇಕೇ ಇಲ್ಲ, ಶಕ್ತಿ ಎಲ್ಲಿ ಹೆಂಗೆ ಹಾಕ್ಬೇಕು ಹಂಗೆ ಹಾಕ್ತಿರ್ತೇವೆ. ಮತ್ತೆ ದೇವರು ಒಂದೊಂದು ಶರೀರನಲ್ಲಿ ಒಂದೊಂದು ವಸ್ತು ಇಟ್ಟಿರ್ತಾನೆ. ಹಂಗೆ ನನ್ನ ಧ್ವನಿಯನ್ನು ಗಟ್ಟಿ ಇಟ್ಟಾರಿ. ನನಗೀಗ 79, ಇನ್ನೇನು ಒಂದು ಬಿಟ್ರೆ 80. ಯಾಕೆ ಸರ್ ಹೇಳ್ತಾರ ಗೊತ್ತಾಗಲ್ಲ ಬಿಡಿ. ಇಲ್ಲ ರೀ, ಏನಾಗುತ್ತಂತಂದ್ರೆ ರೀ, ನಮ್ಮ ಆರೋಗ್ಯಗಳನ್ನು ಕಾಯ್ಕೊಳ್ಳೋದು ನಮ್ಮ ಕೈಗಿದೆ. ನಾವೇ ತಪ್ಪು ಹೆಜ್ಜೆ ಇಡ್ಬೋದಲ್ರಿ. ಯಾಕಂದ್ರೆ ಕಲಾವಿದರಿಗೆ ಇದು ಆಫರ್ಗಳು ಭಾಳ ಇರ್ತಾವ್ರಿ. ಈ ವಯಸ್ಸಿಗೆ ಬಂದಾಗ ನೀವು ಬರ್ದಂಥದ್ದು ಯಾವ್ದಾದ್ರು ಇದೆಯಾ ಸರ್ ರೀಸೆಂಟ್ ಆಗಿ? ಒಬ್ರು ಬೇರೆಯವ್ರು ಬರೀತಾರಲ್ಲ, ನೋಡ್ತಾರಲ್ಲ, ಅದನ್ನ ಹಾಡ್ತಾರಲ್ಲ, ಅವಾಗ ಇದು ನಾನು ಮೊದಲೇ ಬಂದಿತ್ತು ಬಾ, ಇದು ಈ ತರ ಯೋಚನೆ ಬಂದಿತ್ತು, ನಾನೇ ಮಾಡ್ಲಿಲ್ಲ ನೋಡೋ, ಆ ಕ್ರೆಡಿಟ್ ಅವ್ರು ತಗೊಂಡ್ರು. ಈ ತರ ಆಗುತ್ತೆ. ಏನಂತಂದ್ರೆ ಇಲ್ಲಿ ಹೇಳಲ್ರಿ, ಭಗವಂತ ಎಲ್ಲರಿಗೂ ಅಷ್ಟೇ ಇದನ್ನ ಕೊಟ್ಟಿದ್ದಾನೆ, ಮೆದುಳು ವಸ್ತುವನ್ನ ಅಷ್ಟೇ ತುಂಬಿದಾನೆ ರೀ. ಅದು ಅವನು ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋತಾನೆ. ಕಡ್ಡಿ ಇದಿರುತ್ತೆ ರೀ, ಅದು ದೀಪ ಒಲಿ ಆದ್ರೂ ಹಚ್ಕೋಬಹುದು, ಮನೆ ಆದ್ರೂ ಮುರಿಸ್ಬೋದು. ಹಂಗೆ ರೀ ನಾವು ಮಾಡ್ತಕ್ಕಂಥದ್ದು. ಈಗ ಮೊದಲು ಆಡಿಯೋ ರೆಕಾರ್ಡಿಂಗ್ ಕಂಪನಿಯವರು ಕೆಟ್ಟದ್ದನ್ನು ಬರೆದ್ರೆ ಬಹಳ ಬೇಗ ಸ್ವೀಕಾರ ಮಾಡ್ತಿದ್ರು. ಜನ ಕೇಳ್ತಾರಲ್ರಿ, ಹೊಲಸಿನ ಕಡೆ ಹೆಚ್ಚು ಮನುಷ್ಯನ ಇಂಟ್ರೆಸ್ಟ್ ಇರ್ತೈತಿ, ಒಳ್ಳೇದ್ರ ಕಡೆ ಇರಂಗಿಲ್ಲ. ಅದನ್ನ ಪ್ರಜ್ಞಾವಂತ ಅದನ್ನ ಒಪ್ಕೊಳ್ಳಲ್ಲ ರೀ. ಅದನ್ನ ಒಪ್ಪದೇ ಇರ್ತಕ್ಕಂಥವ್ರ ಸಾಲಿನೊಳಗೆ ನಾವು ರೀ. ನೀವು ಯಾರು ಏನು ಹೇಳಿದ್ರು, ಒಂದಿಷ್ಟು ಮಧ್ಯಕ್ಕೆ ಈ ಆಡಿಯೋ ಇದರಲ್ಲಿ ನನಗೆ ಒಂಥರ ಗ್ರಹಣ ಪಡೆದಂಗೆ ಆಯ್ತು. ಎಲ್ಲ ಬೇರೆ ಬೇರೆ ಹುಡುಗರದು ಕ್ಯಾಸೆಟ್ಗಳು ಭಾಳ ಜನಪ್ರಿಯ ಆಯಿತು. ಆವಾಗ ನನಗೆ ಆಡಿಯೋ ಕಂಪ್ನಿಯವರು, ಅಣ್ಣ ನೀ ಯಾಕೆ ಹಿಂಗೆ ಇದಕ್ಕಿಂತ ಚೆನ್ನಾಗಿ ಬರೀವಲ್ಲ, ನೀನು ಯಾಕೆ ಬರೀಬೋದು, ಆ ಥರದ ಪ್ರಶ್ನೆಗಳು ಬರ್ತವೆ. ನಾನು ಒಂದು ಹೊಡೆದ್ರೆ ಹಣಮಪ್ಪಕ್ಕೇನವನ ಅಂಥವೆಲ್ಲ ಹೇಳ್ಬೇಡ, ನನ್ನ ಮಾಡುವಾಗ ಮಾಡಿದೇನ, ಅವಾಗ ಬೇಕಾದ್ರೆ ಹೇಳ್ಬೇಕಾಗಿತ್ತು ನೀನು. ಆ ವಯಸ್ಸಿತ್ತು, ಅವಾಗ ಕೇಳಿದ್ರೆ ಚಂದ ಅನಿಸಿತ್ತು. ಇವಾಗ ಏನಾರು ಹೇಳಿದ್ರೆ ನಾವು ಜನ ನನಗೆ ಉಗಿತಾರೋ. ವಯಸ್ಸಿಗೆ ಒಂದು ಆ ವಯಸ್ಸಿನ ಇದರಲ್ಲಿ ಆಯಾ ಭಾವನೆಗಳು, ಆಯಾ ಶಬ್ದಗಳು ವ್ಯಕ್ತ ಆಗ್ತದೆ. ಹಿಂಗಾಗಿ ಇವತ್ತಿನ ಜನ್ರೇಷನ್ಗೆ ಒಂದಿಷ್ಟು ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೇದಾಗ್ತದಪ್ಪ. ಒಂದಿಷ್ಟು ನೀವೇ ತಿದ್ದಬೇಕು, ಒಳ್ಳೆಯದನ್ನು ನೀವೇ ಮಾಡಬೇಕು, ಹೊಲಸನ್ನು ನೀವೇ ಹೊರಗೆ ಹಾಕಬೇಕು, ಸ್ವಚ್ಛ ಮಾಡಬೇಕು. ಸ್ವಚ್ಛ ಆಗದೆ ಇದ್ರೆ ಅದ್ರ ಮ್ಯಾಲೊಂದು ಏನಾದರೂ ಕಾಣದೇ ಇರ್ತಕ್ಕಂಥ ಕೆಲಸ ಆದರೂ ಮಾಡ್ಬೇಕು ನೀವು ಅಂತ ಹೇಳಿ ರೌಂಡ್ ಹೊಡಿಬೇಕು. ನಾವೆಲ್ಲ ಅದನ್ನೇ ಕಾಯ್ತಾ ಇದ್ದೀವಿ. ಯಾಕೆಂತಂದ್ರೆ ಒಂದು ಹೊಸ ಜಾನಪದ ಲೋಕನೇ ತೆರೆದಿಟ್ಟಿತ್ತು ಅಂತ ಅನ್ಸುತ್ತೆ ನಂಗೆ ನಿಮ್ ಜೊತೆ ಮಾತಾಡ್ತಾ. ಸೊ ಒಂದಷ್ಟು ಮೆಲುಕುಗಳು, ಹಳೆಯ ನೆನಪುಗಳು, ಆ ಹಳೆಯ ಸಾಹಿತ್ಯಗಳು, ಆ ಸಾಹಿತ್ಯದ ಸೊಗಡು, ಸೊ ಅದೆಲ್ಲವನ್ನು ಕೂಡ ಮುಕ್ತವಾಗಿ ನಮ್ಮ ಒಟ್ಟಿಗೆ ನೆನಪಾಯ್ತು ನೋಡ್ರಿ. ಅದೇ ಆ ಹುಡುಗಿದು ಫಸ್ಟ್ ಸೈಟ್ನಾಗ, ಯಾಕೋ ಏನೋ ಇತ್ತಿತ್ತಲಾಗಿ ಹಿಂಗ್ಯಾಕ ರಗಾಕತೈತಿ, ಏನೋ ಮಾಡಾಕ್ ಹೋಗಿ ಏನಾರಾಡಿ ಯವ್ವಾಗಿ ಹೋಗಿ ಬಿಡ್ತೈತಿ, ಯಾಕೋ ಏನೋ ಇತ್ತಿತ್ತಲಾಗಿ ಹಿಂಗ್ಯಾಕಾಗತೈತಿ, ಏನೋ ಮಾಡಾಕ್ ಹೋಗಿ ಏನಾರಾಡಿ ಯವ್ವ ಆಗಿ ಹೋಗಿ ಬಿಡ್ತೈತಿ,
ಮಲಿ ಬಂದಾಕಿ ನೆಲ ನೋಡುವಳ್ಳನ್ನು ತುಪಾನಿನ ಹೊರುದಾಗೇತಿ ಜಾಡರ್ ಹುಡುಗನನ್ನು ನೋಡಿ ನಕ್ಕ ಮ್ಯಾಗ ಪಕ್ಕ ಹುಚ್ಚು ನನಗೆ ಹಿಡಿದೈತಿ ಯಾಕೋ ಏನೋ ಇತ್ತಿತ್ತಲಾಗಿ. ಇಲ್ಲಿ ಅವಳ ಎಡವಟ್ಟುಗಳು ಏನೇನು ಅನ್ನೋದನ್ನ ಬರೆದಿದ್ದೇನೆ ನಾನು. ಅಂಜಕಿ ಅಂತ ಮಲಗಿತ್ನೆಂಬ ನಮ್ಮ ಅಜ್ಜಿ ಮಗ್ಲಾಗ ಬಿಡದಂಗ ಅವನು ಬರ್ತಾನ ಹುಡುಗ ನನ್ನ ಕನಸಿನ್ಯಾಗ ಜೋರ ಜುಲುಮೆಲೆ ಕಿಸ್ಸಂದು ಕೊಟ್ಟ ಕನಸಿನ್ಯಾಗ ನನಗ ಗಪ್ಪಂತ ಎಚ್ಚರಾತ ಬಾಯಿತ ನಂದು ಮುದುಕಿ ಬಾಯಿ ಮ್ಯಾಗ ಯಾಕೋ ಏನೋ ಇತ್ತಿತ್ತಲಾಗಿ ಹಿಂಗ್ಯಾಕಾಗಕತ್ತೈತಿ ಏನೋ ಮಾಡಾಕ್ ಹೋಗಿ ಏನಾರ ರಾಡಿ ಯವ್ವಾಗಿ ಹೋಗಿ ಬಿಡ್ತೈತಿ. ಊಟ ಕೊಡ್ತಿದ್ನವ ಪ್ಯಾಟಿಂದ ಬಂದ ನನ್ನ ಅಕ್ಕನ ಗಂಡಗ ಬಾಗಿ ನಿಂತ ಬಡಿ ಸಣ್ಣ ಮ್ಯಾಗ ಬಿಸಿ ಸಾರ ಹಾಕುವಾಗ. ಸೂಪರ್ ಹಾಡ್ರಿ ಹೇಳ್ತೇನೆ, ಹೊರಗ್ ಬಿದ್ರೆ ಓ ಅಂತಾರೆ ಜನ. ಅಂದ್ರೆ ಫ್ಯಾಕ್ಟರಿ ಎಲ್ಲರೂ ಮಾಡ್ತಕ್ಕಂಥದ್ದೇ ಅದು. ಆದ್ರ ಅದನ್ನ ಕೇಳೋ ರೀತಿ ಕೊಡ್ಬೇಕು. ಎಡವಟ್ಟು ಮಾಡಬಾರ್ದು, ಕೆಟ್ಟದನ್ನ ಕೆಟ್ಟ ಶಬ್ದಗಳನ್ನು ಬಳಸಬಾರ್ದು. ದಿನಾಲು ನಡೀತಕ್ಕಂಥದ್ದು ಮಾಡಿದ್ರೆ ಏನ್ ತೊಂದರೆ. ಸೊ ಸಾಕಷ್ಟು ವಿಚಾರಗಳನ್ನ ಹೇಳಿದಿರ ಸರ್, ಸೂಕ್ಷ್ಮತೆಗಳನ್ನ ಸಾಹಿತ್ಯದಲ್ಲಿ ಬಳಕೆ ಆಗ್ಬೇಕಾದಂತ ಪದಗಳಾಗಿರ್ಬೋದು, ಆ ನೇರವಾಗಿ ಹೇಳ್ಬೇಕಾಗಿರುವಂತ ವಿಚಾರಗಳನ್ನು ಯಾವ ರೀತಿಯಾಗಿ ಪದಗಳಲ್ಲಿ ಕಟ್ಟಬಹುದು ಅನ್ನೋದನ್ನ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅಮೂಲ್ಯವಾದಂತ ಸಮಯವನ್ನ ನಮ್ಗೆ ಕೊಡೋದಕ್ಕಾಗಿ ಧನ್ಯವಾದ. ನಮಸ್ಕಾರ.